ಬಸವರಾಜ್ ಪ್ರಾರ್ಥನೆ ಮಾಡ್ತೀರಾ? ಓಕೆ ಬ್ರದರ್, ಮಾಡೋಣ. ಕೇಳಿಸದ ಬ್ರದರ್? ಕೇಳಿಸ್ತದೆ ಮಾಡಿ. ಓಕೆ ಎಲ್ಲರ ಕಣ್ಣುಗಳನ್ನು ಮುಚ್ಕೊಳ್ಳೋಣ. ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮೆಲ್ಲರ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ. ದೇವರೇ ನಿಮಗೆ ಸ್ತೋತ್ರ, ತಂದೆಯೇ ನಿಮಗೆ ಸ್ತೋತ್ರ. ಅಪ್ಪ, ಇಷ್ಟು ಸಮಯಕ್ಕಾಗಿ ಸ್ತೋತ್ರ, ಇಷ್ಟು ದಿನಕ್ಕಾಗಿ ಸ್ತೋತ್ರ. ದೇವರೇ ಈ ದಿನವನ್ನು ನಿಮ್ಮ ಹೆಸರಿನೆಲ್ಲ ಆರಂಭಿಸುವ ಕೃಪೆಟ್ಟಿಗೆ ನಡೆಸಿ ಸ್ವಾಮಿ. ವಿಶೇಷವಾಗಿ ದೇವರೇ, ನಾವು ಈ ರೀತಿ ಒಟ್ಟಾಗಿ ಕೂಡಿ ಬಂದು ನಿಮ್ಮ ವಾಕ್ಯವನ್ನು ಧ್ಯಾನಿಸುವಂತೆ ನೀವು ಕರುಣಿಸಿರುವ ಈ ಕೃತಜ್ಞತೆ ಸಲ್ಲಿಸ್ತೇವೆ. ಅದು ಸಮಯದಲ್ಲಿ ವಾಕ್ಯಗಳನ್ನು ಹಂಚಿಕೊಳ್ಳೋ ಸೋದರನ ಆಶ್ರಯಿಸ್ರಿ. ಹೆಚ್ಚೆಚ್ಚಾಗಿ ಅವರು ನಿಮ್ಮ ಸೇವೆಯಲ್ಲಿ ಸ್ವಾಮಿ ವೃದ್ಧಿಪಡಿಸ್ಲಿಕ್ಕೆ ಬೇಕಾದ ಜ್ಞಾನವನ್ನು ಕೊಟ್ಟು ನಡೆಸಲು ಪ್ರಾರ್ಥಿಸ್ತೇವೆ. ಅಷ್ಟು ಮಾತ್ರ ಅಲ್ಲದೆ ದೇವರೇ, ಇದಕ್ಕಾಗಿ ವಾಕ್ಯಗಳನ್ನು ಕೆಲಸಲಿಕ್ಕೆ ಅಂಬಯಸಿರುವುದಗಳನ್ನು ಸ್ಪರ್ಶಿಸುವ ಬೇಕಾದ ವಾಕ್ಯಗಳನ್ನು ಕೊಟ್ಟು ನಡೆಸಲೆಂಬುದಾಗಿ ನಮ್ಮ ರಕ್ಷಕರು ಒಡೆಯವನು ಪ್ರಭು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ, ನಮ್ಮ ಸ್ವರ್ಗೀಯ ತಂದೆಯೇ. ಆಮೆನ್. ಆಮೆನ್. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ನಮಸ್ತೆ. ದಯವಿಟ್ಟು ಕ್ಷಮಿಸ್ಕೊಳ್ಳಿ, ಲೇಟ್ ಆಗ್ಬಿಡ್ತು. ಓಕೆ, ಯಾವ ಪಾಠ ನೋಡ್ತಾ ಇದ್ವಿ ಲಾಸ್ಟ್ ಟೈಮು? ಸರಿ, ಈಗ ಲಾಸ್ಟ್ ಟೈಮ್ ತಗೊಂಡಿದ್ನ ಯಾರು ರಿವಿಷನ್ ಮಾಡ್ತೀರಾ? ಹಾಗೆ ಜಸ್ಟ್ ನೋಡೋಣ ಯಾರು ಅದನ್ನ ಯಾವ ವಿಷಯವನ್ನ ನೋಡಿದ್ರಿ ಅನ್ನೋದು ವಿಷಯವನ್ನ ರಿವಿಷನ್ ಮಾಡಿ. ನೆಕ್ಸ್ಟ್ ಟೈಮ್ ಇಂದ ನಾನು ಲೇಟ್ ಆಗಿ ಬಂದ್ರು ಕೂಡ ಯಾರಾದ್ರೂ ಮುಂದೆ ಬಂದು ಟಕ್ ಅಂತ ನಿಂತ್ಕೊಂಡು ಕೆಲವೊಂದು ವಿಷಯ ಮಾತಾಡ್ತಾ ಇರ್ಬೇಕು ಬ್ರದರ್ಸ್ಗಳಲ್ಲಿ. ಓಕೆ, ಕೆಲವೊಂದು ಟೈಮಲ್ಲಿ ಏನೋ ಒಂದು ಸಮಯದಲ್ಲಿ ಘಟನೆಯಲ್ಲಿ ಏನಾಗುತ್ತೆ ಆಗಲ್ಲ ಅಂತ ಇಟ್ಕೊಳ್ಳಿ. ಇವಾಗ ಕ್ಲಾಸ್ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗ್ಬೋದು. ಸಹೋದರ ನಿಂತ್ಕೊಂಡು ಯಾರಾದ್ರೂ ನೀವು ಅದನ್ನ ರಿವಿಷನ್ ಮಾಡ್ತಾ ಇರ್ಬೇಕು. ಆ ರೀತಿ ಸಹೋದರ ಯಾರಾದ್ರೂ ಮಾಡಿದ್ರೆ ತಾನೆ ನಮ್ಗೂ ಕೂಡ ಅಲ್ವಾ? ಆ ರೀತಿ ನೋಡೋಣ ಯಾರು ಲಾಸ್ಟ್ ಟೈಮ್ ನಾವು ಯಾವ್ದೋ ಟಾಪಿಕ್ ತಗೊಂಡ್ವಿ ನೆನಪು ಮಾಡ್ಕೊಳ್ಳಿ. ಯಾವುದು ಗೊತ್ತಾ? ನಿಮ್ಮ ಬಳಿಗೆ ಬರೋದಕ್ಕೆ ಯೋಹಾನ 12:26. ಯೋಹಾನ 12:26 ಏನು? ನಾವು ದೇವ್ರ ಸೇವಕರಾಗಿದ್ರೆ ದೇವ್ರಿಗೋಸ್ಕರ ಕಷ್ಟ ಸಂಕಟಗಳನ್ನ ಸಹಿಸ್ಕೋಬೇಕು. ಆತನಿಗೋಸ್ಕರ ನಾವು ಆತನ ಹೆಸರಿನಲ್ಲಿ ಮುಂದೆ ಬರ್ಬೇಕು. ಮತ್ತೆ ದೇವರು ನಮ್ಗೆ ನೀಡಿರೋ ಅವಕಾಶನ ನಾವು ಸಂತೋಷ ಅಥವಾ ಯಾವುದೇ ಇದಿರಲಿ ಅದನ್ನ ಘನಪಡಿಸೋದಕ್ಕೆ ಪ್ರಯತ್ನ ಪಡ್ಬೇಕು. ನಾವು ನಮ್ಮನ್ನ ಸಮರ್ಪಿಸ್ಕೋಬೇಕು ದೇವ್ರಿಗೆ, ಸೇವಕರಾಗಿ ಸೇವೆಯನ್ನು ಸಮರ್ಪಿಸ್ಕೋಬೇಕು. ಸೂಪರ್ ಸೂಪರ್ ಸೂಪರ್, ವೆರಿ ಗುಡ್. ಅಂತೂ ಕೆಲವರು ನೋಟ್ಸ್ ಬರ್ಕೊಂಡಿದ್ದೀರಾ, ಇನ್ ಕೆಲವರು ಏನ್ ಮಾಡಿಲ್ಲ, ನೋಟ್ಸ್ ಬರ್ಕೊಂಡಿಲ್ವಾ? ಎಲ್ಲ ನೋಟ್ಸ್ ಮಾಡಿ, ನಾನು ಆಗ್ಲೇ ಹೇಳಿದ್ದೀನಿ ತಾನೆ, ದಯವಿಟ್ಟು ಎಲ್ಲ ನೋಟ್ಸ್ ಮಾಡ್ಕೊಳ್ಳಿ. ಇವಾಗ ನೀವು ತಗೊಂಡಾಗ ಕೆಲವೊಂದು ಹೈಲೈಟ್ಸ್ ಪಾಯಿಂಟ್ ನ ನೀವು ಮೆನ್ಷನ್ ಮಾಡಿಟ್ಟಾಗ ಏನಾಗುತ್ತೆ ಅಂದ್ರೆ ನೀವೆಲ್ಲವನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆ ಒಂದು ಮೈನ್ ಪಾಯಿಂಟ್ಸ್ ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಕರೆಕ್ಟ್ ಅಲ್ವಾ ನಾನು ಹೇಳ್ತಾ ಇರೋದು? ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಟಾಪಿಕ್ ನ ತಗೊಂಡಾಗ ಆ ವಿಷಯ ನಿಮ್ಗೆ ಏನಾಗುತ್ತೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಸೊ ಯಾವ ಒಂದು ವಿಷಯವನ್ನ ನಾವು ಓದಕ್ ಹೋಗ್ತಿದೀವೋ ಆ ವಿಷಯ ಏನಾಗುತ್ತೆ ಶಾರ್ಟ್ ಆಗಿ ಅರ್ಥವಾಗುತ್ತೆ. ಸಂಪೂರ್ಣವಾಗಿ ನಾವು ತಿಳ್ಕೊಳ್ಬೇಕಂತ ನೆಸೆಸಿಟಿ ಇರಲ್ಲ. ಓಕೆ,
ಆಗಿರೋದ್ರಿಂದ ಇವತ್ತು ನಾವು ಲಾಸ್ಟ್ ಟೈಮ್ ನಾವು ನೋಡಿದ್ದು ಒಂದು ರೋಮಪುರದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಒಂದೇ ಒಂದು ವಾಕ್ಯವನ್ನ ನೋಡಿದ್ವಿ, ಕರೆಕ್ಟ್ ಅಲ್ವಾ? ಅದಾದ ನಂತರ ನಾವೇನ್ ಮಾಡಿಲ್ಲ, ಮುಂದುವರೆದಂತ ವಿಷಯಗಳನ್ನ ಹೆಚ್ಚಾಗಿ ನೋಡಕ್ ಹೋಗಿಲ್ಲ. ಇವತ್ತು ನಮ್ಮ ಎರಡನೇ ಭಾಗ, ಅದರ ಮುಂದುವರೆದಂತ ಭಾಗವನ್ನ ನಾವು ನೋಡೋಣ. ವಾಕ್ಯವನ್ನ ಓದಿ ರೋಮಪುರದವರಿಗೆ 1ನೇ ಅಧ್ಯಾಯ 2ನೇ ವಾಕ್ಯ. ಕೃಪೆಯು ಶಾಂತಿಯಾಗಲಿ ಸುವಾರ್ತೆಯನ್ನು ಸಾರಿ ಹೇಳುತ್ತಾನೆಂದು ದೇವರು ಮುಂಚಿತವಾಗಿಯೇ ಪವಿತ್ರ ಶಾಸ್ತ್ರಗಳಲ್ಲಿ ತನ್ನ ಪ್ರವಾದಿಗಳ ಮೂಲಕ ಮಾತು ಕೊಟ್ಟನು. ಓಕೆ, ರೋಮಪುರದವರಿಗೆ 1ನೇ ಅಧ್ಯಾಯ 2ನೇ ವಾಕ್ಯ ಓದಿದಿರಾ? ಮತ್ತೊಂದ್ಸರಿ ಓದಿ. ಇದ್ರೆ 2ನೇ ವಚನ ನೀವು ಓದಿದ್ದು. ಓದಿ, ಇನ್ನೊಂದ್ಸರಿ ಓದಿ. ನಿಮಗೆ ಕೃಪೆಯು ಶಾಂತಿಯು ಆಗಲಿ ಸುವಾರ್ತೆಯನ್ನು ಸಾರಿ ಹೇಳುತ್ತಾನೆಂದು ದೇವರ ಮುಂಚಿತವಾಗಿಯೇ ಪವಿತ್ರ ಶಾಸ್ತ್ರಗಳಲ್ಲಿ ತನ್ನ ಪ್ರವಾದಿಗಳ ಮೂಲಕ ಮಾತು ಕೊಟ್ಟನು. ಓಕೆ, ಕರೆಕ್ಟ್ ಅಲ್ವಾ? ಸರಿ, ನೋಡ್ಬೇಕಾದ್ರೆ ನಾವು ಲಾಸ್ಟ್ ಟೈಮ್ ಕೆಲವೊಂದು ಪಾಯಿಂಟ್ ನ ಓದ್ತೀವಿ. ಇಲ್ಲಿ ಯಾವ ಪಾಯಿಂಟ್ ಮುಖ್ಯವಾಗಿ ಓದ್ತೀವಿ ಅಂದ್ರೆ, ದೇವರು ಹೇಗೆ ಅಪೋಸ್ತಲ ಪಾಲನ ನೇಮಿಸಿದಾರೆ ಅನ್ನೋ ವಿಷಯವನ್ನ ಓದ್ತೀವಿ. ಅಂದ್ರೆ ಅಪೋಸ್ತಲ ಪಾಲ್ನ ಈ ಒಂದು ಸುವಾರ್ತೆಗೋಸ್ಕರ ಅಪೋಸ್ತಲರಾಗಿ ಹೇಗೆ ನೇಮಿಸಿದಾರೆ ಅನ್ನೋ ವಿಷಯವನ್ನ ಓದಿದ್ವಿ. ಇವತ್ತು ಕೂಡ ಏನ್ ಮಾಡೋಣ, ಮುಂದುವರೆದಂತ ಒಂದು ವಿಷಯವನ್ನ ನೋಡೋಣ. ಸುವಾರ್ತೆಯನ್ನು ಸಾರಿ ಹೇಳಿಸುತ್ತೇನೆಂದು ದೇವರು ಮುಂಚಿತವಾಗಿ ಪವಿತ್ರ ಶಾಸ್ತ್ರಗಳಲ್ಲಿ ತನ್ನ ಪ್ರವಾದಿಗಳ ಮೂಲಕ ಮಾತು ಕೊಟ್ಟನು. ಅಂದ್ರೆ ಈ ಸುವಾರ್ತೆ ಬಗ್ಗೆ ದೇವ್ರು ಏನ್ ಮಾಡಿದ್ರು, ಮುಂಚಿತವಾಗಿ ಪ್ರವಾದಿಗಳ ಮೂಲಕ ಹೇಳಿದ್ರು. ಯಾವ ಸುವಾರ್ತೆ ಬಗ್ಗೆ ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಕುರಿತಾದ ಸುವಾರ್ತೆ. ಸುವಾರ್ತೆ ಅಂದಾಗ ಕರ್ತನಾದ ಯೇಸು ಕ್ರಿಸ್ತನ ಜನನ ಇರ್ಬೋದು, ಆತನ ಮರಣ ಇರ್ಬೋದು, ಆ ಮರಣದಿಂದ ನಮ್ಗೆ ಕೊಟ್ಟಿರುವಂತ ವಿಮೋಚನೆ ಇರ್ಬೋದು, ಎಲ್ಲ ಕೂಡ ಸುವಾರ್ತೆಯಲ್ಲಿ ಅಡಕವಾಗಿರುತ್ತೆ. ಕರ್ತನಾದ ಯೇಸು ಕ್ರಿಸ್ತನ ಭೂಮಿಗೆ ಬಂದು ನಮಗೋಸ್ಕರ ಮಾಡಿದಂತ ಎಲ್ಲಾ ವಿಷಯಗಳು ಸುವಾರ್ತೆಯಲ್ಲಿ ಅಡಕವಾಗಿದೆ. ಬಂದು ಏನ್ ಮಾಡಿದ್ರು, ನಮ್ಗೆ ಏನ್ ಸಿಕ್ತು ಅನ್ನೋಂತ ಎಲ್ಲಾ ವಿಷಯ ಸಂಪೂರ್ಣವಾಗಿರುವಂತ ಮಾಹಿತಿ ಇದೆಲ್ಲ, ಅದು ಸುವಾರ್ತೆ ಆಗಿದೆ. ಬಟ್ ಈ ಒಂದು ವಿಷಯವನ್ನ ಮುಂಚಿತವಾಗಿ ಪ್ರವಾದಿಗಳು ಕೂಡ ಏನ್ ಮಾಡಿದ್ರು, ಹೇಳಿದ್ರು. ಯಾವ ಯಾವ ಪ್ರವಾದಿಗಳು ಹೇಳಿದ್ದಾರೆ ಈ ವಿಷಯವನ್ನ? ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಯೆಶಾಯ ಹೇಳಿದ್ದಾರೆ. ಓಕೆ, ಯೆಶಾಯ ಹೇಳಿದ್ದಾರೆ. ಬಿಗಿನಿಂಗ್ ಇಂದ ಬನ್ನಿ. ಗುಡ್, ಅಂದ್ರೆ ಯೆಶಾಯ ಕರೆಕ್ಟ್. ಆರಂಭದಿಂದ ಬನ್ನಿ ನೋಡೋಣ, ಒಂದು ಆರ್ಡರ್ ಆಗಿ ಬನ್ನಿ ನೋಡೋಣ. ಬಿಗಿನಿಂಗ್ ಅಲ್ಲಿ ನೀವು ಯಾರು ಸಿಗ್ತಾರ ನಮ್ಗೆ? ಈ ಒಂದು ಇದರಲ್ಲಿ ಮೊದಲನೇ ಪ್ರವಾದನೆ, ಸತ್ಯವೇದಲ್ಲಿ ಬರುವಂತ ಮೊದಲನೇ ಪ್ರವಾದನೆ ಯಾವುದು? ಫಸ್ಟ್ ಪ್ರಾಪೋಸ್ ಇನ್ ದ ಬೈಬಲ್. ಆದಿಕಾಂಡ 3ನೇ ಅಧ್ಯಾಯ. ಆದಿಕಾಂಡ 3ನೇ ಅಧ್ಯಾಯ. ಏನ್ ಬರುತ್ತೆ 3ನೇ ಅಧ್ಯಾಯದಲ್ಲಿ? ನಿನಗೂ ಸ್ತ್ರೀಗೂ ಸಂತಾನಕ್ಕೂ ಸ್ತ್ರೀ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಎಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ. ಕರೆಕ್ಟ್ ಅಲ್ವಾ? ನೋಡಿ, ಇದು ಮೊದಲೇ ಇರುವಂತ ಪ್ರವಾದ. ಅಂದ್ರೆ ದೇವ್ರ ಏನ್ ಮಾಡಿದ್ರ, ಮೊದಲೇ ಇದೇ ಸುವಾರ್ತೆ ಬಗ್ಗೆನ ಅಲ್ಲಿ ಪ್ರವಾದನೆ ಹೇಳ್ತಿರೋದು. ಅಲ್ಲಿ ಸುವಾರ್ತೆಯಲ್ಲಿ ಅಲ್ಲಿ ಹೇಳುವಂತ ಪ್ರವಾದನೆಯಲ್ಲಿ ಯಾವ ವಿಷಯ ಅಡಕವಾಗಿತ್ತು ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನ್ ಬಂದು ಲೋಕವನ್ನ ರಕ್ಷಣೆ ಮಾಡೋ ವಿಷಯವನ್ನೇ ಆ ಒಂದು ಸರ್ಪದ ವಿಷಯದಲ್ಲೂ ಅಡಕವಾಗಿತ್ತು. ಕರೆಕ್ಟ್ ಅಲ್ವಾ? ನಿನ್ನ ಸಂತಾನಕ್ಕೂ ಸ್ತ್ರೀಯ ಸಂತಾನಕ್ಕೂ ಹಗೆತನವನ್ನು ಉಂಟು ಮಾಡ್ತಾನೆ. ಅಂದ್ರೆ ಸ್ತ್ರೀಯ ಸಂತಾನ ಏನ್ ಮಾಡ್ತಾನೆ, ನೀನು ನಾಶ ಮಾಡ್ತಾ. ಸ್ತ್ರೀಯ ಸಂತಾನ ಬೇರೆ ಯಾರು ಅಲ್ಲ, ಕರ್ತನಾದ ಯೇಸು ಕ್ರಿಸ್ತನು ಬರ್ಬೇಕು ಅನ್ನೋ ವಿಷಯವನ್ನ ದೇವ್ರ ಏನ್ ಮಾಡಿದ್ರು, ಮೊದಲೇ ಪ್ರವಾದನೆಯಲ್ಲಿ ಯೇಸು ಕ್ರಿಸ್ತನ ಬಗ್ಗೆನೇ ಹೇಳಿದ್ದಾರೆ. ಹಾಗೆ ತುಂಬಾ ಪ್ರವಾದಿಗಳು ಮಾತಾಡಿದ್ದಾರೆ, ತುಂಬಾ ಪ್ರವಾದನೆಗಳು ಏನ್ ಮಾಡಿದ್ದಾರೆ, ಹೇಳಿದ್ದಾರೆ, ಮಾತಾಡಿದ್ದಾರೆ. ಸರ್, ನೆಕ್ಸ್ಟ್ ಈಗ ಸ್ತ್ರೀಯ ಸಂತಾನ ಆಯ್ತು. ಅದಾದ ನಂತರ ದೇವ್ರು ಎಲ್ಲಿ ಮಾತಾಡಿದ್ದಾರೆ, ಯಾರ ಹತ್ರ ಮಾತಾಡಿದ್ದಾರೆ? ನೆಕ್ಸ್ಟ್ ಯಾರು ಬರುತ್ತೆ, ಯಾರು ಬರ್ತಾರೆ, ಯಾರು ಮಾತಾಡ್ತಾರೆ ಪ್ರವಾದಿಗಳ ಬಗ್ಗೆ? ಪ್ರವಾದನೆಗಳನ್ನ ಯಾರು ಮಾತಾಡ್ತಾರೆ? ಎಸ್ ಪ್ಲೀಸ್, ಕರ್ನಾಟಕ ಸತ್ಯವೇದ ವಿದ್ಯಾರ್ಥಿಗಳೇ. ಬ್ರದರ್ ಎಲೀಶನ ಮೂಲಕ ಮಾತಾಡ. ಎಲೀಶಾ, ಗುಡ್. ಎಲೀಶಾ ಬನ್ನಿ. ಬಿಗಿನಿಂಗ್ ಅಬ್ರಾಮ್ ಬರ್ತಾರಲ್ವಾ, ಯಾಕೆ ಅವ್ರನ್ನೆಲ್ಲ ಬಿಡ್ತೀರಾ? ಬಿಗಿನಿಂಗ್ ಅಲ್ಲಿ ಇರುವಂತವನ್ನ ಕವರ್ ಮಾಡಿ. ಅಬ್ರಾಮ್ ಹತ್ರ ಏನ್ ಮಾಡ್ತಾರೆ, ಮಾತಾಡ್ತಾರಲ್ವಾ? ಅಬ್ರಾಮ್ ಹತ್ರ ಏನ್ ಮಾತಾಡ್ತಾರೆ ದೇವ್ರು? ಅಬ್ರಾಮ್ಗೆ ಮಾಡಿದಂತ ವಾಗ್ದಾನವೇನು? ಅಬ್ರಾಮ್ಗೆ ಏನ್ ಮಾತಾಡ್ತಾರೆ? ಸಂತತಿಯನ್ನ ಹೆಚ್ಚಿಸುವೆನು. ಎಸ್, ಗುಡ್. ಅಂದ್ರೆ ಎಸ್, ಗುಡ್, ವೆರಿ ಗುಡ್. ಈ ಸುವಾರ್ತೆ ಬಗ್ಗೆ ಇರುವಂತ ಮಾಹಿತಿ ಅಲ್ಲಿದೆ, ಕರೆಕ್ಟ್ ಅಲ್ವಾ? ನಿನಗೂ ಸ್ತ್ರೀಗೂ ಅಂದ್ರೆ ಸಾರಿ, ನಿನ್ನ ಸಂತಾನವನ್ನು ಆಕಾಶ ನಕ್ಷತ್ರದಂತೆಯೋ ಸಮುದ್ರದ ಉಸುಬಿನಂತೆಯೋ 2 ಬ್ಲೆಸಿಂಗ್ಸ್ ನ ಕೊಟ್ರು. ಕರೆಕ್ಟ್ ಅಲ್ವಾ? ಆಕಾಶದ ನಕ್ಷತ್ರ ಯಾರನ್ನ ಸೂಚಿಸ್ತಾ ಇತ್ತು?
ಯೇಸು ಕ್ರಿಸ್ತ ಮತ್ತೆ ಸಭೆಯನ್ನು ಸೂಚಿಸ್ತಾ ಇತ್ತು. ಪರಲೋಕ ಸಭೆ. ಯೇಸು ಕ್ರಿಸ್ತ ಮತ್ತೆ ಸಭೆಯನ್ನು ಸೂಚಿಸ್ತಾ ಇತ್ತು. ಸಮುದ್ರ ಉಸುಬು ಅಂದ್ರೆ ಯೇಸು ಕ್ರಿಸ್ತನ ಬರೋದಕ್ಕಿಂತ ಮುಂಚಿತವಾಗಿ ಬದುಕಿದಂತ ನೀತಿವಂತರನ್ನ ಸೂಚಿಸ್ತಾ ಇತ್ತು. ಅಂದ್ರೆ ಅರ್ಥ್ಲಿ ಬ್ಲೆಸ್ಸಿಂಗ್, ಹೆವನ್ಲಿ ಬ್ಲೆಸ್ಸಿಂಗ್ ಅಂದ್ರೆ ಎರಡು ರೀತಿಯಾದಂತ ಬ್ಲೆಸ್ಸಿಂಗ್ ಕೂಡ ಯಾರ ಮೂಲಕನೇ ನೆರವೇರ್ಬೇಕು ಅದನ್ನೇ ನಾವು ನೋಡ್ತೀವಿ. ಅಬ್ರಾಹ್ಮನಿಗೆ ಮಾಡಿದಂತ ವಾಗ್ದಾನಗಳನ್ನ ನೋಡ್ತೀವಿ. ನೋಡ್ರಿ, ಇಲ್ಲಿ ಅಪೊಸ್ತಲ ಪಾಲ್ ಈ ವಿಷಯ ಏನ್ ಮಾತಾಡ್ತಿದ್ರಂದ್ರೆ, ರೋಮಪುರದವರಿಗೆ ಮಾತಾಡ್ತಿರ್ಬೇಕಾದ್ರೆ ಏನಂತ ಮಾತಾಡ್ತಿದ್ರಂದ್ರೆ, ನಮ್ಮಷ್ಟು ಜ್ಞಾನ ಅವರಿಗಿಲ್ಲ. ಯಾರಿಗೆ? ರೋಮಪುರದವ್ರಿಗಿಲ್ಲ. ಯಾಕಿಲ್ಲ ಅಂದ್ರೆ ಅವ್ರ ಕೈಯಲ್ಲಿ ನಮ್ಮಲ್ಲಿರುವಂತ 66 ಪುಸ್ತಕಗಳಿಲ್ಲ. ಬದಲಾಗಿ ಅಪೊಸ್ತಲರಿರುವಂತ ಬೋಧನೆಗಳು ಮತ್ತೆ ಅವ್ರ ಮೂಲಕ ಬಂದಿರುವಂತ ಪತ್ರಿಕೆಗಳು ಅಷ್ಟೇ ಗೊತ್ತಿದೆ. ಸತ್ಯವೇದ ಓದಿ ತಿಳ್ಕೊಳ್ಳುವಂತ ಎಲ್ಲ ಮಾಹಿತಿ ಇಲ್ಲ. ಅದರಿಂದ ರೋಮಪುರದ ಪುಸ್ತಕದಲ್ಲಿ ಕೆಲವೊಂದು ಮಾಹಿತಿನ, ಓಲ್ಡ್ ಟೆಸ್ಟ್ಮೆಂಟ್ ಮಾಹಿತಿನ ಏನ್ ಮಾಡ್ತಿದಾರೆ ಅಂದ್ರೆ ಅಪೊಸ್ತಲ ಪಾಲ್ ಕೊಡ್ತಾ ಇದಾರೆ ಅವ್ರಿಗೆ. ಕರೆಕ್ಟ್ ಅಲ್ವಾ? ಇವತ್ ನಮ್ಗೆ ಈ ವಿಷಯಗಳೆಲ್ಲ ನಮ್ಗೆ ಗೊತ್ತು. ಇವತ್ತು ನೋಡಿ, ನಾವು ಈಗ ತಗೊಂಡು ಓದ್ತಾ ಇದೀವಿ. ಅಬ್ರಾಮ್ ಬಗ್ಗೆ ಗೊತ್ತಿದೆ, ಮೋಶೆ ಬಗ್ಗೆ ಗೊತ್ತಿದೆ, ನಮ್ಮ ಮೊದಲೇ ಇರುವಂತ ಪ್ರವಾದನ ಬಗ್ಗೆ ಎಲ್ಲ ಗೊತ್ತಿದೆ. ಯಾಕಂದ್ರೆ ಬೈಬಲ್ ಓದಿದೀವಿ ನಾವು. ಬಟ್ ಈ ರೀತಿ ಅವತ್ತಿರ್ಲಿಲ್ಲ ರೋಮಪುರದವರಿಗೆ ಅಂತ ಹೇಳಿದಾಗ. ಅಪೊಸ್ತಲ ಪಾಲ್ ಈ ಪತ್ರಿಕೆ ಬರೆದಾಗ ಅಲ್ಲಿರೋರು ಯಾರಾದ್ರೂ ಬೈಬಲ್ನ ಸಂಪೂರ್ಣ ಓದಿದ್ರಾ, 66 ಪುಸ್ತಕ ಓದಿದ್ರಾ ಅಂತ ನೋಡಿದ್ರೆ ಖಂಡಿತ ಇರ್ಲಿಲ್ಲ. ಅದರಿಂದ ಈ ಪತ್ರಿಕೆಗಳ ಮೂಲಕ ಕೆಲವೊಂದು ಮಾಹಿತಿನ ಕೊಡಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸೊ ಯಾವ ಮಾಹಿತಿನ ಕೊಡಕ್ಕೆ ಇಷ್ಟಪಡ್ತಿದ್ರು ಅಂದ್ರೆ, ನೋಡ್ರಿ, ನಾನು ಸುವಾರ್ತೆನ ಹೇಳುವುದಕ್ಕೆ ನೇಮಿಸಲ್ಪಟ್ಟಿದ್ದೀನಿ. ಆ ಸುವಾರ್ತೆ ನನ್ನ ಮೂಲಕ ಮಾತ್ರ ಬರ್ಲಿಲ್ಲ, ನನಗಿಂತ ಮೊದಲೇ ದೇವರು ಪ್ರವಾದಿಗಳ ಮೂಲಕ ಏನ್ ಮಾಡಿದ್ರು, ಈ ವಿಷಯವನ್ನ ಬರ್ದಿಟ್ಟಿದ್ದಾರೆ ಅನ್ನೋಂಥ ವಿಷಯವನ್ನ ಹೇಳ್ತಾರೆ. ಸೊ ಅವ್ರಿಗೆ ಅದನ್ನ ಸ್ಟಡಿ ಮಾಡಕ್ಕೆ ಓಲ್ಡ್ ಟೆಸ್ಟ್ಮೆಂಟ್ ಇರ್ಲಿಲ್ಲ ಅವರ ಕೈಯಲ್ಲಿ. ಕರೆಕ್ಟ್ ಅಲ್ವಾ? ಅಪೊಸ್ತಲ ಪಾಲ್ ಏನ್ ಹೇಳ್ತಿದ್ರು ಅದನ್ನ ಕೇಳ್ಬೇಕಾಯ್ತು. ಆದ್ರೆ ನಮಗೆ ಈಗ ಏನಿದೆ ಅಂದ್ರೆ, ದೇವರ ಸಂಪೂರ್ಣ ಸತ್ಯವೇದ ವಾಕ್ಯ ಇದೆ. ಆ ಸತ್ಯವೇದ ವಾಕ್ಯದಲ್ಲಿ ನಾವು ಎಲ್ಲ ವಿಷಯವನ್ನ ಏನ್ ಮಾಡ್ಬೋದು, ಓದಿ ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು. ಹಾಗೆ ನಾವು ನೋಡಿದಾಗ ಆದಿಕಾಂಡದಲ್ಲಿ ಪ್ರವಾದನೆ ನೋಡಿದ್ವಿ, ಅಬ್ರಾಹ್ಮಣ ಹೇಳಿದಂತ ಪ್ರವಾದನೆ ಕೂಡ ನೋಡಿದ್ವಿ. ಅಬ್ರಾಹ್ಮ ಹೇಳಿದಂತ ಪ್ರವಾದನೆಯಲ್ಲಿ ದೇವರು ವಾಗ್ದಾನ ಮಾಡಿದಂತ 2 ಸಂತಾನಗಳ ಬಗ್ಗೆ ನೋಡಿದ್ವಿ. ಆ ಸಂತಾನ ಕೂಡ ಕ್ರಿಸ್ತನಲ್ಲಿ ನೆರವೇರ್ಬೇಕು. ನೆಕ್ಸ್ಟ್ ಯಾರು ಬರ್ತಾರೆ? ನೆಕ್ಸ್ಟ್ ಬೇರೆ ಯಾರಿರ್ತಾರೆ ಈ ಒಂದು ಆರ್ಡರ್ ನೆಕ್ಸ್ಟ್ ಬರ್ಬೇಕಾರೆ? ಏನೋ ಕೂಡ ಏನ್ ಮಾಡ್ತಾರೆ, ನೀತಿನ ಪ್ರಚಾರ ಮಾಡ್ತಾರೆ. ಕರೆಕ್ಟಾ? ನಾವೇನ್ ಕಟ್ಬೇಕಾದ್ರೆ ಅವ್ರೇನು ಬರ್ದಿಲ್ಲ. ನೋಹನ್ ಕೂಡ ಏನ್ ಮಾಡ್ತಾರೆ, ನಾವೇನ್ ಕಟ್ಬೇಕಾದ್ರೆ ನೀತಿನ ಪ್ರಚಾರ ಮಾಡ್ತಾರೆ. ಹೇನೋಕನ್ ಬಗ್ಗೆ ಇರ್ಬೋದು. ಬಟ್ ಅವರು ಹೇನೋಕನು ಈ ವಿಷಯದ ಬಗ್ಗೆ ಏನಾದ್ರು ಹೇಳಿದಾರಾ? ಏನೋಕನು ಈ ವಿಷಯದ ಬಗ್ಗೆ ಏನಾದ್ರು ಹೇಳಿದಿರಾ? ಏನೋಕನು ಮಾತಾಡ್ಬೇಕಾರೆ ಏನೋಕನ್ ಏನಾದ್ರು ಮಾತಾಡಿದ್ರಂತ ಸತ್ಯವೇದ ವಾಕ್ಯ ಹೇಳ್ತಾ ಇದೆಯಾ? ಅವರು ಅಪೊಸ್ತಲರಲ್ಲಿ ಅವರು ಏನೋಕನ್ ಮಾತಾಡುವಂತ ಟಾಪಿಕ್ ಎಲ್ಲಿದೆ ಬೇರೆ? ಏನೋಕನ್ ಮಾತಾಡಿದಂತ ಮಾತು ಸತ್ಯವೇದದಲ್ಲಿ ಯಾವ ಪುಸ್ತಕದಲ್ಲಿ ಬರುತ್ತೆ? ಯೂದದಲ್ಲಿ, ಅಪೊಸ್ತಲರಲ್ಲಿ. ಹೌದು ಅಲ್ವಾ? ಇಬ್ರಿಯದಲ್ಲೂ ಬರುತ್ತೆ, ಮತ್ತೆ ಯೂದದಲ್ಲೂ ಬರುತ್ತೆ. ಕರೆಕ್ಟ್ ಅಲ್ವಾ? ಯೂದದಲ್ಲಿ ಏನಂತ ಹೇಳ್ತಾರೆ? ಯೂದದಲ್ಲಿ ಏನಕ್ಕನು 7ನೇ ತಲೆಮಾರಿ. ವೆರಿ ಗುಡ್. 7ನೇ ತಲೆಮಾರಿನಲ್ಲಿ ಇದಂತ ಹೇನೋಕನ್ ಏನ್ ಮಾಡ್ತಾನೆ, ಕರ್ತನು ಸಹಸ್ರ ದೂತರೊಡನೆ ಬರುವನು ನ್ಯಾಯ ತೀರಿಸುವುದಕ್ಕೆ ಅಂತ ಏನ್ ಮಾಡಿದ್ರೆ ಅಲ್ಲಿ ಮಾತಾಡಿದಂತ ಯೂದ ಹೇಳ್ತಾರಲ್ಲಿ. ಅಂದ್ರೆ ಅವ್ರು ಕೂಡ ಏನ್ ಮಾಡಿದ್ರು, ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆ ಬಗ್ಗೆ ಮಾತಾಡಿದ್ರು. ಹೀಗೆ ಪ್ರವಾದಿಗಳು ತುಂಬಾ ಜನ ಮಾತಾಡಿದ್ದಾರೆ. ಅವ್ರು ಏನ್ ಮಾತಾಡಿದ್ರು ಅಂತ ನಮ್ಗೆ ಗೊತ್ತಾಗ್ಬೇಕು. ಕ್ರಿಸ್ತನ ಪ್ರೀತಿ ಸಹೋದರರೇ, ನಿಮ್ಗೆ 24 ಹಿರಿಯರು ಅಂತ ಸಬ್ಜೆಕ್ಟ್ ಕೇಳಿದ್ರ ನೀವು? ಯಾರು ಕೇಳಿದ್ರ ಇದರಲ್ಲಿ? 24 ಎಲ್ಡರ್ಸ್ ಯಾರು ಕೇಳಿಲ್ವಾ? ಕೇಳಿದ್ದೇವೆ ಬ್ರದರ್. ಓಕೆ, ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ 24 ಹಿರಿಯರು ಅಂದ್ರೆ ಆ ಪ್ರಕಟಣೆಯಲ್ಲಿ 4ನೇ ಅಧ್ಯಾಯದಲ್ಲಿ ಬರುವಂತ ಒಂದು ಟಾಪಿಕ್ 24 ಹಿರಿಯರು ಏನಪ್ಪಾ ಅಂದ್ರೆ 24 ಪ್ರವಾದಿಗಳು ಹೇಳಿದಂತ ಪ್ರವಾದಿಗಳು ಕರ್ತನಾದ ಯೇಸು ಕ್ರಿಸ್ತನ ಅಂದ್ರೆ ದೇವರ ಯೋಜನೆ ಬಗ್ಗೆ ಹೇಳಿದ್ರು ಅಂತ ಮಾಹಿತಿ ಇದೆ. ಓಕೆನಾ? ಅಲ್ಲಿ ನಿಮ್ಗೆ ಹೇಳಿದ್ರೆ ಅಲ್ಲಿ ನೀವು ನೋಡಿದಾಗ ಈ ವಿಷಯ ಗೊತ್ತಾಗುತ್ತೆ. ಓಕೆ, ಹಾಗೆ ನೋಡ್ಬೇಕಾದ್ರೆ ನೆಕ್ಸ್ಟ್ ಯಾರನ್ನ ನೋಡ್ತೀವಿ ಅಂದ್ರೆ ಮೋಶೆನ ಕೂಡ ನಾವು ನೋಡ್ತೀವಿ. ಸೊ ಮೋಶೆ ಏನಂತ ಹೇಳ್ತಾರೆ? ಮೋಶೆ ಏನಂತಾರೆ, ನನಗಿಂತ ಕರ್ತರು ನಿಮ್ಮ ಮಧ್ಯದಲ್ಲಿ ಮುಂದೆ ಬರುವವನು. ಒಬ್ಬ ದೂತನ ಏನ್ ಮಾಡ್ತಾರೆ, ಒಬ್ಬ ಪ್ರವಾದಿನ ಎಬ್ಬಿಸ್ತಾರೆ ನಿಮ್ಮ ಮಧ್ಯದಲ್ಲಿ, ಆತನ ಮಾತಿಗೆ ಕಿವಿಗೊಡ್ರಿ ಅಂತ ಏನ್ ಮಾಡಿದ್ದಾರೆ, ಹೇಳಿದ್ದಾರೆ. ಕರೆಕ್ಟ್ ಅಲ್ವಾ? ಈಗ ಏನಪ್ಪಾ ಅಂದ್ರೆ ಈ ಪ್ರವಾದಿಗಳು ಹೇಳಿದಂತ ಎಲ್ಲಾ ವಿಷಯವನ್ನ ಯಾರು ಸ್ಟಡಿ ಮಾಡಿರೋದು? ಅಪೊಸ್ತಲ ಪಾಲ್ ಸ್ಟಡಿ ಮಾಡಿದ್ದಾರೆ. ಕರೆಕ್ಟಾ? ಅಪೊಸ್ತಲ ಪಾಲ್ ರೋಮಪುರದವರಿಗೆ ಬರಿಬೇಕಾದ್ರೆ ಒಂದು ವಿಷಯವನ್ನ ಯಾವ ರೀತಿ ಮಾತಾಡ್ತಿದ್ರ ಅಂದ್ರೆ, ನೋಡ್ರಿ, ಇವತ್ತು ನಾನೇನ್ ಮಾತಾಡ್ತಾ ಇದ್ದೀನಿ,
ಇದು ನನ್ನ ಸ್ವಂತ ಒಂದು ವಿಷಯ ಅಲ್ಲ, ಬದಲಾಗಿ ಸತ್ಯವೇದದಲ್ಲಿ ದೇವರು ನನಗೆ ಪ್ರಕಟಣೆ ಮಾಡಿದ್ರೆ ಆ ಪ್ರಕಟಣೆ ಮಾಡಿರುವಂತ ವಿಷಯ ಎಲ್ಲ ಎಲ್ಲಿದೆ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳ ಮೂಲಕ ದೇವರು ತಿಳಿಸಿದ್ರು. ಅದನ್ನ ನಾನು ಓದಿದ್ದೀನಿ ನೋಡಿ, ಅಂದ್ರೆ ಸ್ಟಡಿ ಮಾಡಿದ್ರೆ ತುಂಬಾ ಅದನ್ನ ಈಗ ಪ್ರೂವ್ ಮಾಡ್ತಾ ಇದ್ದಾರೆ. ಅದನ್ನ ಯೇಸು ಕ್ರಿಸ್ತನ ಬರ್ಬೇಕಾಗಿರೋಂಥ ವಿಷಯ ಅದು ಆಕಸ್ಮಿಕವಲ್ಲ, ಅದು ಪೂರ್ವ ಯೋಜಿತವಾದದ್ದು. ಮೊದಲೇ ಕೂಡ ಪ್ರವಾದಿಗಳು ಅದ್ರ ಬಗ್ಗೆ ಹೇಳಿದ್ರು, ಹೇಳಿದ ಪ್ರಕಾರನೇ ಅವ್ರು ಬಂದಿದ್ದಾರೆ. ಅವಾಗ ಏನಕ್ಕೆ ಈ ರೀತಿಯಾದಂತ ಒಂದು ವಿಷಯ ರೋಮಪುರದ ಹೇಳ್ತಾರೆ ಅಂದ್ರೆ, ಅವ್ರಿಗೆ ಅವರ ನಂಬಿಕೆನ ದೃಢ ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಯಾರಂತ ಅವ್ರಿಗಿನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. ಏನು ಯೇಸು ಕ್ರಿಸ್ತ ರಕ್ಷಕ ಅಂತ ಹೇಳ್ತಾ ಇದ್ರಲ್ವಾ, ಯೇಸು ಕ್ರಿಸ್ತ ಏನ್ ಮಾಡಿದ್ರು ಅವ್ರು ಯಾರವರು, ಅವ್ರು ನಿಮ್ಮ ಪ್ರಕಾರ ಯಾವರು? ಯಾಕಂದ್ರೆ ರೋಮಪುರದಲ್ಲಿ ಇರುವಂತ ಜನರು ಕೆಲವರು ಇಬ್ರಿಯರಿದ್ರು, ಕೆಲವರು ಅನ್ಯ ಜನಾಂಗದವರೇ ಇದ್ರು, ಕೆಲವರು ಯಹೂದ್ಯರು ಮತ್ತೆ ಅನ್ಯ ಜನಾಂಗದವರು ಇದ್ರು. ಈಗ ಎಲ್ರಿಗೂ ಅರ್ಥವಾಗೋ ರೀತಿಯಲ್ಲಿ ಹೇಳ್ಬೇಕು. ಈಗ ಒಬ್ಬ ಯಹೂದಿನ ತಗೊಂಡಾಗ ಅವ್ರಿಗೆ ಏನಾಗುತ್ತೆ, ಓಲ್ಡ್ ಟೆಸ್ಟ್ಮೆಂಟ್ ಇಲ್ಲಿರುವಂತ ಎಲ್ಲಾ ವಿಷಯ ಗೊತ್ತಾಗುತ್ತೆ. ಅವ್ರ ಮುಂದೆ ಮಾತಾಡ್ಬೇಕಾದ್ರೆ ಅಬ್ರಾಮ್ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ದಾವಿದ ಅಂತ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ, ಕರೆಕ್ಟ್ ಅಲ್ವಾ? ಆದ್ರೆ ಅನ್ಯ ಜನಗಳಿಗೆ ಏನ್ ಗೊತ್ತಾಗುತ್ತೆ? ಅದಕ್ಕೆ ಏನ್ ಹೇಳ್ತಿದ್ರೆ ನೋಡ್ರಿ, ಎಲ್ರಿಗೂ ಅರ್ಥವಾಗೋ ರೀತಿಯಲ್ಲಿ ಹೇಳ್ತಾ ಇದ್ರೆ, ಶಾಸ್ತ್ರದಲ್ಲಿ ಪ್ರವಾದಿಗಳು ತಿಳಿಸಿದ್ದಾರೆ, ಪ್ರವಾದಿಗಳ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಆ ಪ್ರವಾದಿಗಳು ಯಾರಂತ ಗೊತ್ತಿಲ್ಲದೆ ಇದ್ರು, ಪ್ರವಾದಿಗಳು ಹೇಳಿದಂತ ಪ್ರವಾದನೆಗಳನ್ನ ಇಲ್ಲೇನ್ ಮಾಡ್ತಿದಾರೆ, ಅದನ್ನ ಕೋಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಿದಾರೆ. ನೋಡಿ, ಪ್ರವಾದಿಗಳೆಲ್ಲ ಮಾತಾಡೋದು ಅವ್ರು ಬರ್ತಾರಂತ ವಿಷಯ ಮಾತಾಡೋದು. ಅದ್ ದಾವಿದ್ ಮಾತಂದ್ರೆ ದಾವಿದ್ ಕೂಡ ಏನ್ ಮಾಡಿದಾರೆ, ಯೇಸು ಕ್ರಿಸ್ತನ ಬಗ್ಗೆ ಹೇಳಿದ್ದಾರೆ ಅಲ್ವಾ? ದಾವಿದನ್ ಬರೆದಂತ ಹಲವಾರು ಕೀರ್ತನೆಯಲ್ಲಿ ಯೇಸು ಕ್ರಿಸ್ತನ ಕುರಿತಾದಂತ ಒಂದು ಎಲ್ಲ ಹಲವಾರು ವಿಷಯಗಳಲ್ಲಿ ಬರೆಯಲ್ಪಟ್ಟಿದೆ. ಏಷೇ ಹೇಳಿದ್ದಾರೆ. ಏಷೇ ಯಾವ್ದು ಮಾತು ಹೇಳಿದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜನನದ ಬಗ್ಗೆ ಮಾತಾಡ್ತಾರೆ, ಮರಣದ ಬಗ್ಗೆ ಮಾತಾಡ್ತಾರೆ. ಏಷಿಯಾ ಮಾತಾಡ್ಬೇಕಾದ್ರೆ ಆತನ ಜನನದ ಬಗ್ಗೆ ಎಲ್ಲಿ ಮಾತಾಡ್ತಾರೆ? ಯಾವ ಅಧ್ಯಾಯದಲ್ಲಿ ಮಾತಾಡ್ತಾರೆ? 9. ಗುಡ್, 9ನೇ ಅಧ್ಯಾಯದಲ್ಲಿ ಮಾತಾಡ್ತಾರಲ್ವಾ? 9ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ ಓದ್ರಿ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು. ಅಲ್ವರಾ? ನೋಡಿ ಯಾವ ರೀತಿ ಹೇಳಿದ್ರೆ. ಸಾಗ ಇದನ್ನ ಸ್ಟಡಿ ಮಾಡ್ಬೇಕಾದ್ರೆ, ಇದನ್ನೆಲ್ಲ ಓದ್ಬೇಕಾದ್ರೆ ಯಾರು ಯೇಸು ಕ್ರಿಸ್ತನ ಸುವಾರ್ತೆನ ಅರ್ಥ ಮಾಡ್ಕೊಂಡ್ರೋ ಅವ್ರಿಗೆ ಗೊತ್ತಾಗುತ್ತೆ ಈ ಒಂದು ಮಾತು, ಅಂದ್ರೆ ದೇವರಾತ್ಮ ಪ್ರೇರಿತರಾಗಿ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಹೇಳಿದಂತ ಮಾತು ಯಾರ ಬಗ್ಗೆ ಬರೆಯಲ್ಪಟ್ಟಿದೆ ಅಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗು ಅಂತ ಹೇಳ್ತೀವಿ ನೋಡಿ ಅಲ್ವಾ? ದ ಗಿಫ್ಟೆಡ್ ಚೈಲ್ಡ್. ಅದನ್ನು ಅವ್ರು ಹುಟ್ಟಿದ್ದೇ ನಮ್ಗೆ ವರ. ಎಷ್ಟೊಂದು ಮಾಹಿತಿಗಳು ಪ್ರವಾದಿಗಳು ಏನ್ ಮಾಡಿದ್ದಾರೆ ಅದ್ರಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಏಷ್ಯಾ ಆತನ ಜನನದ ಬಗ್ಗೆ ಮಾತಾಡಿದ ಪ್ರಕಾರವಾಗಿ ಕರ್ತನಾದ ಯೇಸು ಕ್ರಿಸ್ತನ ಮರಣದ ಬಗ್ಗೆ ಕೂಡ ಏನ್ ಮಾಡ್ತಾರೆ, ಮಾತಾಡ್ತಾರೆ. ಎಲ್ಲಿ ಮಾತಾಡ್ತಾರೆ? ಯಾವ ಅಧ್ಯಾಯದಲ್ಲಿ ಮಾತಾಡ್ತಾರೆ? ನಮ್ ಪಾಸ್ ಅವರ್ ನೆಕ್ಸ್ಟ್ ಡಿಸೆಂಬರ್ ಮುಗಿದ್ರೆ ನೆಕ್ಸ್ಟ್ ಅಲ್ಲಿಂದ ಪಾಸ್ ಅವರ್ಗೆ ಹೋಗ್ಬಿಡ್ತೀವಿ. ಅವಾಗ ಪಾಸ್ ಅವರ್ ಅಲ್ಲಿ ತುಂಬಾ ವಿಷಯಗಳನ್ನ ಸ್ಟಡಿ ಮಾಡಿರ್ತೀವಿ, ಅದೇ ಟಾಪಿಕ್ ನ ತುಂಬಾ ಸ್ಟಡಿ ಮಾಡ್ತೀವಿ. 53 ಯೆಶಾಯ. ವೆರಿ ಗುಡ್ ಅಲ್ವಾ? 53 ಏಷ್ಯಾದಲ್ಲಿ ಅಲ್ವಾ? ಯೇಸು ಕ್ರಿಸ್ತನ ಮರಣದ ಅವಸ್ಥೆನ ಸಂಪೂರ್ಣವಾಗಿ ಏನ್ ಮಾಡಿದಾರೆ ಅಲ್ಲಿ ಮಾತಾಡಿದ್ದಾರೆ. ನೋಡಿದ್ರ ಆ ಪ್ರವಾದಿಗಳಿಗೆ ಎಷ್ಟೊಂದು ಹಿಂಟ್ಸ್ ನ ಕೊಟ್ಟಿದ್ದಾರೆ. ಆಕ್ಚುಲಿ ಕರ್ತನಾದ ಯೇಸು ಕ್ರಿಸ್ತನು ಬರೋದಕ್ಕಿಂತ ಮುಂಚಿತವಾಗಿ ಅವ್ರ ಬಗ್ಗೆ ಏನ್ ಮಾಡಿದಾರೆ, ಮಾತಾಡಿದರೆ. ಈಗ ನಾವು ಯೋಚನೆ ಮಾಡ್ಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ, ಯೇಸು ಕ್ರಿಸ್ತನ್ ಬಂದಾಯ್ತು, ಆತನು 3.5 ವರ್ಷ ಏನೆಲ್ಲ ಮಾಡ್ಬೇಕಾಯ್ತು ಅದೆಲ್ಲ ಮಾಡಿದ್ರು. ಅವರ ಜೊತೆಗಿದ್ದಂತ ಅಪೋಸ್ತಲರು ಇದ್ರು, 12 ಜನ ಇದ್ರು. 12 ಜನರಲ್ಲಿ ಯೂದಾಸ್ ಏನಾದ್ರು ಕೊನೆಗೆ ಒಂದು ಅವಕಾಶವನ್ನ ಮಿಸ್ ಮಾಡ್ಕೊಂಡು ನಮ್ಮ ಎಲ್ರಿಗೂ ಗೊತ್ತಿದೆ. ಉಳಿದಿರುವಂತ 11 ಜನ ಏನಿದ್ರು ಆ 3.5 ವರ್ಷ ಯಾರ ಜೊತೆ ಇದ್ರು? ಯೇಸು ಕ್ರಿಸ್ತನ ಜೊತೆ ಇದ್ರು. ಈ 3.5 ವರ್ಷ ಅವ್ರನ್ನ ಇಟ್ಕೊಂಡಿದ್ದಕ್ಕೆ ಉದ್ದೇಶ ಏನಂತ ನೋಡ್ಬೇಕಾದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಅವರ ನಂತರ, ಯೇಸು ಕ್ರಿಸ್ತನ ನಂತರ ಆತನ ಒಂದು ಬೋಧನೆಯನ್ನ, ಆತನ ಒಂದು ಸತ್ಯವನ್ನ ಇಡೀ ಲೋಕಕ್ಕೆ ಸಾರುವಂತ ಒಂದು ಕೆಲಸ ಯಾರ ಕೈಯಲ್ಲಿತ್ತು? ಅಪೊಸ್ತಲರ ಕೈಯಲ್ಲಿತ್ತು. ಹಾಗಿರ್ಬೇಕಾದ್ರೆ ಅವರು ಆತನ ಕಣ್ಣಾರೆ ಕಂಡು, ಆತನ ಮಾಡಿದಂತ ಅದ್ಭುತಗಳನ್ನ ಕಣ್ಣಾರೆ ಕಂಡು, ಆತನ ಹೇಳಿದಂತ ಮಾತುಗಳಿಗೆ ಸಾಕ್ಷಿಗಳಾಗಿದ್ದು, ಪ್ರತಿಯೊಂದು ಮಾಹಿತಿಯು ಕೂಡ ಅಪೊಸ್ತಲರ ಮೂಲಕನೇ ಬೇರೆಯವರಿಗೆ ಹೋಗ್ಬೇಕಾಗಿತ್ತು. ಅವ್ರು ವಿಟ್ನೆಸ್ ಆಗಿದ್ರು, ಐ ವಿಟ್ನೆಸ್ ಆಗಿದ್ರು. ಹಾಗಿದ್ ಮಾತ್ರಕ್ಕೆ ಐ ವಿಟ್ನೆಸ್ ಆಗಿದ್ರು 3.5 ವರ್ಷ.
3.5 ವರ್ಷ ಆದ್ಮೇಲೆ ಅವ್ರಿಗೆ ಪಂಚಶತಮ ದಿನಗಳಲ್ಲಿ ದೇವರ ಆತ್ಮ ಕೊಡಲ್ಪಡ್ತು. ಈ ಪಂಚಶತಮ ದಿನದವರೆಗೆ 3.5 ವರ್ಷದಲ್ಲಿ ಯೇಸು ಕ್ರಿಸ್ತನ್ ಮಾಡಿದಂತ ಎಲ್ಲಾ ವಿಷಯವನ್ನು ಅರ್ಥ ಮಾಡ್ಕೊಳಕ್ ಆಯ್ತಾ ಅವ್ರಿಗೆ ಅಂತ ನೋಡಿದ್ರೆ ಖಂಡಿತ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. ಖಂಡಿತ ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. ನೋಡಿ, ಪೇತ್ರನ ವಿಷಯ ತಗೊಂಡಾಗ ಒಂದು ರೂಪಾಂತರ ಬೆಟ್ಟದಲ್ಲಿ ನೋಡ್ಬೇಕಾದ್ರೆ ಮೋಶೆ ಮತ್ತೆ ಎಲಿಯಾ ಬರ್ತಾರೆ. ಅವಾಗ ಅವ್ರಿಗೆ ಗೊತ್ತಾಗಲ್ಲ ಏನ್ ಮಾತಾಡ್ಬೇಕನ್ಬಿಟ್ಟು. ದೇವ್ರೆ, ನಿನಗೊಂದು ಪರ್ಣಶಾಲೆಯನ್ನ, ಎಲಿಯನಿಗೊಂದು ಪರ್ಣಶಾಲೆ, ಮೋಸೆಗೊಂದು ಪರ್ಣಶಾಲೆ ಕಟ್ಟೋಣ ಅಂತ ಹೇಳ್ತಾರೆ. ಬಟ್ ಅವ್ರಿಗೆ ಗೊತ್ತಾಗ್ಲಿಲ್ಲ. ಆದ್ರೆ ಯೇಸು ಕ್ರಿಸ್ತನ ಪುನರ್ತನ ಆದ್ಮೇಲೆ ಅದು ಸತ್ಯಗಳೆಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಕರೆಕ್ಟ್ ಅಲ್ವಾ? ಪುನರ್ತನ ಆದ್ಮೇಲೆ ಆ ಪಂಚಶತಮ ದಿನದಿಂದ ನಂತರ ದೇವರ ಆತ್ಮ ಬಂದ ಮೇಲೆ ಏನಾಗುತ್ತೆ ಗೊತ್ತಾಗುತ್ತೆ. ಹೇಗ್ ಗೊತ್ತಾಗುತ್ತೆ? ಹೇಗ್ ಗೊತ್ತಾಯ್ತು ಅವ್ರಿಗೆ? ದೇವರ ಆತ್ಮ ಬಂದು, ನೋಡ್ರಿ ಯೇಸು ಕ್ರಿಸ್ತನ್ ಹಿಂಗ್ ಮಾಡಿದ್ರಲ್ಲ, ಇದೇ ಅರ್ಥ, ಹಂಗ್ ಮಾಡಿದ್ರಲ್ಲ ಅದೇ ಅರ್ಥ ಅಂತ ಏನಾದ್ರು ತಿಳಿಸ್ಕೊಡ್ತಾ? ಹೆಂಗ್ ಗೊತ್ತಾಯ್ತು ಅವ್ರಿಗೆ? ಅಲ್ವಾ? ಇದಕ್ಕೆ ನಾವು ಓದ್ತೀವಲ್ಲ, ಓದಿ 2 ಪೇತ್ರ 1ನೇ ಅಧ್ಯಾಯ 19ನೇ ವಾಕ್ಯ ಓದಿ. 1ನೇ ಅಧ್ಯಾಯ 19ನೇ ವಾಕ್ಯ. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ. ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದ್ವೀಪವೆಂದೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದು ಒಳ್ಳೆಯದು. ನೋಡಿದ್ರ? 17 ವಾಕ್ಯ ಓದಿ. 17 ವಾಕ್ಯದಿಂದ ಓದ್ಕೊಂಬನ್ನಿ. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ಮೆಚ್ಚಿದ್ದೇನೆ ಎಂಬಂತ ವಾಣಿಯು ಸರ್ವೋತ್ಕೃಷ್ಟ ಪ್ರಭಾವದಿಂದ ಆತನಿಗೆ ಉಂಟಾದದರಲ್ಲಿ ಆತನು ತಂದೆಯಾದ ದೇವರಿಂದ ಘನಮಾನಗಳನ್ನು ಹೊಂದಿದನಲ್ಲವೇ? ನಾವು ಪರಿಶುದ್ಧ ಪರ್ವತದ ಮೇಲೆ ಆತನ ಸಂಗಡ ಇದ್ದಾಗ ಆಕಾಶದಿಂದ ಬಂದ ಆ ವಾಣಿಯನ್ನು ನಾವೇ ಕೇಳಿದೆವು. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ. ನಿಮ್ಮ ಹೃದಯದೊಳಗೆ. ನೋಡಿ, ಪಾಯಿಂಟ್ ಗಮನಿಸಿ. ಏನಪ್ಪಾ ಅಂದ್ರೆ, ಯೇಸು ಕ್ರಿಸ್ತನ ಜೊತೆ 3.5 ವರ್ಷ ಇದ್ರು. ಯೇಸು ಕ್ರಿಸ್ತನ ಜೊತೆ ಇರ್ಬೇಕಾದ್ರೆ ರೂಪಾಂತರ ಬೆಟ್ಟದಲ್ಲಿ ನಾನು ನಿನ್ನನ್ನು ಮೆಚ್ಚಿದ್ದೇನೆ ಅನ್ನುವಂತ ವಾಣಿನೂ ಕೂಡ ಕೇಳಿದ್ದಾರೆ. ಆದ್ರೆ ಏನು ಅರ್ಥವಾಗ್ಲಿಲ್ಲ ಅವ್ರಿಗೆ. ಏನಕ್ಕೆ ಬಂತು ಈ ವಾಣಿ, ಏನಕ್ಕೆ ಇಲ್ಲಿ ಮೋಶೆ ಎಲಿಯಾ ಬಂದ್ರು ಅಂತ ಏನೂ ಗೊತ್ತಾಗ್ಲಿಲ್ಲ. ಆದ್ರೆ ಇಲ್ಲಿ ಮಾತಾಡ್ತಾ ಇದ್ರೆ ಏನಂದ್ರೆ, ಅದಕ್ಕಿಂತ ದೃಢವಾದ ಪ್ರವಾದನೆ ವಾಕ್ಯ ಇದೆ ನಮ್ಗೆ. ಏನೆಲ್ಲ ನೋಡಿದೀವೋ ಅದಕ್ಕಿಂತ ಇನ್ನೂ ದೃಢವಾದಂತ ಪ್ರವಾದನೆ ವಾಕ್ಯ. ಅಂದ್ರೆ ಏನಪ್ಪಾ ಇಲ್ಲ ಅರ್ಥ ಅಂದ್ರೆ, ಯಾವಾಗ ಪ್ರವಾದನೆಗಳ ಸ್ಟಡಿ ಮಾಡಿದ್ರು ಅವಾಗ ಯೇಸು ಕ್ರಿಸ್ತನ 3.5 ವರ್ಷದ ಜೀವನದ ಒಂದು ಉದ್ದೇಶ, ದೇವರು ಕಲಿಸಿದಂತ ಯೋಜನೆ, ಅದ್ರಲ್ಲಿ ಅಡಕವಾಗಿರೋ ಒಂದು ಸತ್ಯವನ್ನ ಅಪೊಸ್ತಲರು ಅರ್ಥ ಮಾಡ್ಕೊಂಡ್ರು. ಅದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಅಂದ್ರೆ ಯಾರಪ್ಪ ಅಂದ್ರೆ ಅಪೊಸ್ತಲ ಪಾಲ್. ಅಪೊಸ್ತಲ ಪಾಲ್ ಏನ್ ಮಾಡಿದಾರೆ? ಪ್ರವಾದಿಗಳನ್ನ ಮಾತುಗಳನ್ನ ಸ್ಟಡಿ ಮಾಡಕ್ಕೆ ಶುರು ಮಾಡಿದ್ದಾರೆ ಅಲ್ವಾ? ಪ್ರವಾದಿಗಳ ಮಾತುಗಳು ಅಂದ್ರೆ ನೋಡ್ಬೇಕಾದ್ರೆ ಅಪೊಸ್ತಲ ಪಾಲ್ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಗಮಲಿಯನ ಪಾದದ ಪೀಠದಲ್ಲಿ ಕುತ್ಕೊಂಡು ಸ್ಟಡಿ ಮಾಡಿದರೆ ಅಂತವ್ರು ಈಗ ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ, ಯೇಸು ಕ್ರಿಸ್ತನ ಬೋಧನೆ ಮಾಡೋದ್ರ ವಿರುದ್ಧವಾಗಿ ಕೆಲಸ ಮಾಡ್ತಿದ್ರು, ನಮ್ಗೆಲ್ರಿಗೂ ಗೊತ್ತಿದೆ. ಈಗೇನಾಯ್ತು ಅಂದ್ರೆ, ಯೇಸು ಕ್ರಿಸ್ತನವರಿಗೆ ಒಂದು ಪಾತ್ರೆಯಾಗಿ ಒಂದು ದೇವರ ಸುವಾರ್ತಿನ ಸಾರುವುದಕ್ಕೋಸ್ಕರ ಅವ್ರನ್ನ ಆಯ್ಕೆ ಮಾಡಿದ್ಮೇಲೆ ಅವರ ಕಣ್ಣು ಅಂದ್ರೆ ಮನಸ್ಸಿನ ಕಣ್ಣು, ಅವರ ಮನೋನೇತ್ರಗಳು ತೆರೆಯಲ್ಪಟ್ಟು ದೇವರ ಒಂದು ಧರ್ಮಶಾಸ್ತ್ರ ವಿಷಯ ಏನೆಲ್ಲ ಅವ್ರು ಕಲ್ತಿದ್ರು ಅದನ್ನೆಲ್ಲ ಸ್ಟಡಿ ಮಾಡಕ್ಕೆ ಶುರು ಮಾಡಿದ್ರು. ಅವಾಗ ಅವ್ರಿಗೆ ಕ್ಲಿಯರ್ ಆಗೋತಾಯ್ತು, ಹೌದು ಇವರೆಲ್ಲ ಮಾತಾಡಿದ ವಿಷಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆನೇ ಮಾತಾಡಿದ್ದಾರೆ. ಯೇಸು ಕ್ರಿಸ್ತನ ಒಂದು ಸುವಾರ್ತೆ ಬಗ್ಗೆ ಮಾತಾಡಿದ್ದಾರೆ. ಯೇಸು ಕ್ರಿಸ್ತನ ಬರೋಣದ ಬಗ್ಗೆ, ಈ ಭೂಮಿಗೆ ಬಂದು ಲೋಕವನ್ನು ವಿಮೋಚನೆ ಮಾಡೋದ್ ಬಗ್ಗೆನೆ ಪ್ರವಾದಿಗಳು ಮಾತಾಡಿರೋಂತ ವಿಷಯ ಯಾರು ಗೊತ್ತಾಯ್ತು ಅಂದ್ರೆ ಅಪೊಸ್ತಲ ಪಾಲ್ ಗೊತ್ತಾಯ್ತು. ಅಪೊಸ್ತಲ ಪಾಲ್ ಸ್ಟಡಿ ಮಾಡೋದಷ್ಟು ಯಾರು ಸ್ಟಡಿ ಮಾಡಿಲ್ಲ. ನೀವು ನಮ್ಮೆಲ್ಲರೂ ಗೊತ್ತೇ ಇದೆಯಲ್ಲ, ಇಬ್ರಿಯ ಪುಸ್ತಕನ ಓದಿದ್ವಿ. ಇಬ್ರಿಯ ಪುಸ್ತಕದಲ್ಲಿ ಇರುವಂತ ಎಲ್ಲಾ ವಿಷಯನ ಎಲ್ಲಿಂದ ಸ್ಟಡಿ ಮಾಡಿದ್ರು ಅಂದ್ರೆ ಓಲ್ಡ್ ಟೆಸ್ಟ್ಮೆಂಟ್. ಕರೆಕ್ಟ್ ಅಲ್ವಾ? ಪ್ರಧಾನ ಯಾಜಕರು ಇರ್ಬೋದು, ಮತ್ತೆ ದೇವದರ್ಶನ ಗುಡಾರದ ವಿಷಯ ಇರ್ಬೋದು, ಇದನ್ನೆಲ್ಲ ಅಪೊಸ್ತಲ ಪಾಲ್ ಬಿಡಿ ಬಿಡಿಯಾಗಿ ಹೇಳ್ತಾರೆ ನೋಡ್ರಿ. ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿದ್ರು. ಹಾಗಾಗಿ ಈ ಸ್ಟಡಿ ಮಾಡಿದಂತ ವಿಷಯವನ್ನ ಏನಂತ ಇಲ್ಲಿ ಮಾತಾಡ್ತಿದಾರೆ ಅಂದ್ರೆ, ದೃಢವಾಗಿ ಯೇಸು ಕ್ರಿಸ್ತನು ದೇವ ಕುಮಾರನೇ ಅನ್ನೋದಕ್ಕೆ ಎವಿಡೆನ್ಸಸ್ ಇದೆ ಅನ್ನೋಂತ ರೀತಿಯಲ್ಲಿ ಏನ್ ಮಾಡ್ತಿದ್ರೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಪ್ರವಾದಿಗಳಿದಂತ ಮಾತನ್ನ ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ಕ್ರಿಸ್ತನ ಪ್ರೀತಿಯ ಸರ್ ಪ್ರವಾದಿಗಳಿದಂತ ಮಾತನ್ನು ತಗೊಂಡಾಗ ಒಂದೊಂದು ಪ್ರವಾದಿಗಳಿದಂತ ಮಾತು ಒಂದೊಂದು ಕನೆಕ್ಟ್ ಆಗ್ತಿತ್ತು. ಅಂದ್ರೆ ಯಾವ್ದು ಕೂಡ ವ್ಯತ್ಯಾಸವನ್ನ ಅಂದ್ರೆ ಅಪೋಸಿಟ್ ವಿಷಯಗಳನ್ನ ತೋರಿಸ್ಕೊಡ್ತಾ ಇರ್ಲಿಲ್ಲ, ಎಲ್ಲ ಕೂಡ ಕನೆಕ್ಟ್ ಆಗ್ತಿತ್ತು. ಆದ್ರೆ ಅದ್ರಲ್ಲಿ ಗೊತ್ತಿಲ್ಲದೆ ಇರುವಂತ ವಿಷಯ ಏನಪ್ಪಾ ಅಂದ್ರೆ, ಯಾವ ಕಾಲಕ್ಕೆ ಅದನ್ನ ಕನೆಕ್ಟ್ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ. ಉದಾಹರಣೆಗೆ ತಗೊಳ್ಬೇಕಾದ್ರೆ ಏನೋಕನ್ ಮಾತಾಡ್ತಾರೆ. ಏನೋಕನ್ ಮಾತಾಡುವಂತ ವಿಷಯ ಎಲ್ಲಿದೆ? ಓದಿ ಆ ವಾಕ್ಯವನ್ನ. ಯೂದನು
ಹಾ, ಇದನ್ನು 1ನೇ ಅಧ್ಯಾಯ ವಚನ ಬ್ರದರ್. 4ನೇ ವಚನ ಓದಿ. ನಮ್ಮ ದೇವರ ಕೃಪೆಯನ್ನು ನಂಬಿಕೊಂಡು ನಾಚಿಕೆಗೆಟ್ಟ ಕೃತ್ಯಗಳನ್ನು ನಡೆಸುವವರು ನಮ್ಮ ಒಬ್ಬನೇ ಒಡೆಯನೋ ಕರ್ತನು ಆಗಿರುವ ಯೇಸು ಕ್ರಿಸ್ತನ ಅರಿಯದ ಅವರು ಆಗಿರುವ ಕೆಲವು ಜನರು ಸಭೆಗಳಲ್ಲಿ ಕಳ್ಳತನದಿಂದ ಒಕ್ಕಿದ್ದಾರೆ. 4ನೇ ವಾಕ್ಯ ಅಲ್ಲ, ಎಲ್ಲಿ ಬರುತ್ತೆ ನೋಡ್ರಿ, ಹುಡುಕ್ರಿ ಕರೆಕ್ಟ್ ಆಗಿ. 14th ವರ್ಷ ಓದಿ. ಇಂಥವರ ವಿಷಯದಲ್ಲಿ ಆದಾಮನಿಗೆ 7ನೇಯತವನಾದ ಹನೋಕನು, ಇಗೋ, ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿಯಿಲ್ಲದ ಎಲ್ಲಾ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿಯಿಲ್ಲದ ಪಾಪಿಷ್ಠರು ತನ್ನ ಮೇಲೆ ಹೇಳಿದ ಎಲ್ಲಾ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು ಎಂಬುದಾಗಿ ಪ್ರವಾದಿ. ನೋಡಿದ್ರ, ಇಲ್ಲಿ ಹೇನೋಕನ್ ಮಾತಾಡಿದ್ದಾರೆ. ಈ ಹೇನೋಕನ್ ಮಾತಾಡಿದಂತ ವಿಷಯವನ್ನ ಕ್ರಿಸ್ತನ ವಿಷಯಕ್ಕೆ ಮಾತಾಡಿದ್ದಾರೆ. ಬಟ್ ಎಲ್ಲಿ ಅನ್ವಯ ಮಾಡೋದು ಇದನ್ನ? ಇದು ಮೊದಲನೇ ಬರುವಿಕೆಯಲ್ಲಿ ಅನ್ವಯ ಮಾಡಕ್ಕಾಗುತ್ತಾ? ಆಗಲ್ಲ. ಎಲ್ಲಿ ಅನ್ವಯ ಮಾಡ್ಬೇಕು? ಮತ್ತೆ ಕ್ರಿಸ್ತನ 2ನೇ ಬರುವಿಕೆಗೆ ಅನ್ವಯ ಮಾಡ್ಬೇಕು. ಕರೆಕ್ಟ್ ತಾನೆ? ಹೌದಲ್ವಾ? 2ನೇ ಬರುವಿಕೆಗೆ ಅನ್ವಯ ಮಾಡ್ಬೇಕು. ಹಾಗೆ ಪ್ರವಾದಿಗಳು ಬರೆದಿರಂತ ವಿಷಯವನ್ನ ಯಾವ ಸಮಯಕ್ಕೆ ಅದನ್ನ ಬರ್ದಿದ್ರು, ಯಾವ ಕಾಲದಲ್ಲಿ ಬರ್ದಿದ್ರು ಅಂದ್ಬಿಟ್ಟು ಏನ್ ಮಾಡ್ಲಿಲ್ಲ, ಅವಾಗ ಗೊತ್ತಾಗ್ಲಿಲ್ಲ. ಅಂದ್ರೆ ಇದನ್ನ ಏನ್ ಮಾಡಿದಾರೆ ಅಂದ್ರೆ ಭಕ್ತರು ತುಂಬಾ ಡೀಪ್ ಆಗಿ ಏನ್ ಮಾಡಿದಾರೆ, ಸ್ಟಡಿ ಮಾಡಿದಾರೆ. ಕ್ರಿಸ್ತನಲ್ಲಿ ಪ್ರೀತಿ ಸರೋಸರಿ, ಇವತ್ತು ನಾವೇನೋ ಸ್ಟಡಿ ಮಾಡ್ತಾ ಇದೀವಿ, ನಮಗಿಂತ ತುಂಬಾ ಡೀಪ್ ಆಗಿ ಏನ್ ಮಾಡಿದ್ರು ಅವರು, ಯಾರು ಹಳೆ ಒಡಂಬಡಿಕೆ ಭಕ್ತರು ಕೂಡ ಏನ್ ಮಾಡಿದಾರೆ, ಸ್ಟಡಿ ಮಾಡಿದ್ರು. ಆದ್ರೆ ಅವ್ರಿಗೆ ಅದು ತಿಳಿಸಲ್ಪಡ್ಲಿಲ್ಲ. ಯಾಕೆ ತಿಳಿಸಲ್ಪಡ್ಲಿಲ್ಲ? ಓದಿ 1 ಪೇತ್ರ 1ನೇ ಅಧ್ಯಾಯ 11ನೇ ವಾಕ್ಯ ಓದಿ. 1 ಪೇತ್ರ 1ನೇ ಅಧ್ಯಾಯ 11ನೇ ವಾಕ್ಯ. ತಮ್ಮಲ್ಲಿದ್ದ ಕ್ರಿಸ್ತನ ಆತ್ಮವು ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು, ಅವುಗಳ ತರುವಾಯ ಉಂಟಾಗುವ ಪ್ರಭಾವವನ್ನು ಮುಂದಾಗಿ ತಿಳಿಸಿದಾಗ ಆತನು ಯಾವ ಕಾಲವನ್ನು ಇಲ್ಲವೇ ಎಂಥ ಕಾಲವನ್ನು ಸೂಚಿಸನೆಂಬುದನ್ನು ಅವರು ಪರಿಶೋಧನೆ ಮಾಡಿದರು. ಓಕೆ, ನೋಡಿದ್ರ, ಪರಿಶೋಧನೆ ಮಾಡಿದ್ರಂತೆ. ಯಾವ ಕಾಲವನ್ನು ಮತ್ತೆ ಎಂತ ಕಾಲವನ್ನು, ಯಾವ ಟೈಮಲ್ಲಪ್ಪ ಇದು ಇರೋದು? ಈ ಪ್ರವಾದನೆ ಮಾತಾಡ್ತಾ ಇದ್ರೆ, ಇಲ್ಲಿ ಏನೋಕನ್ ಮಾತಾಡ್ತಿದ್ರೆ ಏಷ್ಯಾ 53 ಬರುತ್ತೆ, ಏಷ್ಯಾ 9ನೇ ಅಧ್ಯಾಯಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಬರ್ಬೇಕಾದ್ರೆ ಕೀರ್ತನೆ 2ನೇ ಕೀರ್ತನೆಯಲ್ಲಿ ಬರುತ್ತೆ. ಇದೆಲ್ಲ ಏನ್ ಮಾಡಿದ್ರೆ ಸ್ಟಡಿ ಮಾಡಿದ್ರೆ, ಬಟ್ ಅವ್ರಿಗೆ ಯಾವ ಕಾಲ ಅಂತ ಗೊತ್ತಾಗ್ಲಿಲ್ಲ. ಮುಂದೆ ಹಿಂದೆ ಮುಂದೆ ಫಸದಂತರ ಆಗ್ಬಿಡ್ತದೆ. ಕ್ಲೀನ್ ಆಗಿ ಅದನ್ನ ಯಾವಾಗ ಅದು ಕ್ಲೀನ್ ಆಗಿ ಅದು ಆರ್ಡರ್ ಇಲ್ವೋ ಅದನ್ನ ಅವ್ರಿಗೆ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಕಾರಣ ಇಷ್ಟೇ, ದೇವ್ರು ಅದನ್ನ ಅವ್ರು ತಿಳ್ಕೊಂಬಾರ್ದಂತ ದೇವ್ರ ಉದ್ದೇಶ ಇತ್ತು. ಅವ್ರು ತಿಳ್ಕೊಳ್ಳೋಂತ ಸಮಯ ಅದಲ್ಲ ಅಂತ ದೇವ್ರ ಉದ್ದೇಶ ಇತ್ತು. ಆದ್ರೆ ಆ ಸಮಯ ಬಂದಾಗ ದೇವ್ರು ಯಾರ ಮೂಲಕ ತಿಳಿಸಿದ್ರು ಅಂತ ನೋಡ್ತೀವಿ, ಪರಿಶುದ್ಧವಾದಂತ ದೇವ್ರ ಮಕ್ಕಳು ನಮ್ಮ ಮೂಲಕನೇ ತಿಳಿಸಿದ್ರು. ನಿಜ ಹೇಳ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರೀತಿ ಸರೋಸರಿರೇ, ದೂತರಿಗೂ ಗೊತ್ತಿರ್ಲಿಲ್ವಂತೆ. ದೂತರು ಕೂಡ ಏನಾದ್ರು ಈ ವಿಷಯವನ್ನ ಸತ್ಯವನ್ನ ತಿಳ್ಕೊಬೇಕಂದ್ರೆ ದೇವ್ರು ಮೊದಲು ದೂತರಿಗೆ ತಿಳಿಸ್ತಾ ಇರ್ಲಿಲ್ಲ, ನಮಗೆ ತಿಳಿಸ್ತಾ ಇದ್ರು. ನಿಮ್ಗೊಂದು ಪ್ರಶ್ನೆ ಬರುತ್ತೆ, ದೇವ್ರ ಏನ್ ಮಾಡ್ತಾರೆ ಅಂದ್ರೆ ದೂತರನ್ನ ಕಳಿಸಿ ಸಂದೇಶವನ್ನು ನಮಗೆ ಕೊಡ್ತಾರೆ. ಆಗಿರ್ಬೇಕಾದ್ರೆ ಹಲವಾರು ವಿಷಯ ದೂತರಿಗೆ ಎಲ್ಲ ಗೊತ್ತಿರ್ಬೇಕು, ಹೌದು. ಆದ್ರೆ ದೇವರಾತ್ಮ ಪ್ರೇರಿತರಾಗಿ ಬರುವ ಸಭೆ ಬಂದ್ಮೇಲೆ, ಪರಿಶುದ್ಧಾತ್ಮದಿಂದ ತುಂಬಿರುವಂತ ಸಭೆಗೆ ಕೊಟ್ಟಿರುವಂತ ಜ್ಞಾನ ದೂತರಿಗೆ ಗೊತ್ತಿರ್ಲಿಲ್ಲ. ಆದ್ರೆ ದೂತರು ಅದನ್ನ ತಿಳ್ಕೊಳಕ್ಕೆ ಸಭೆಯಾಗಿರುವಂತ ದೇವ್ರ ಮಕ್ಕಳು ಮಾತಾಡುವಂತ ಸತ್ಯದನ್ನ ಕೇಳಿ ತಿಳ್ಕೊಳ್ತಾ ಇದ್ರು. ಅದನ್ನೇ ನೀವು ಓದ್ಬಹುದು. 1 ಪೇತ್ರ 1ನೇ ಅಧ್ಯಾಯ 12ನೇ ವಾಕ್ಯ ಓದಿ. ಈ ಸಂಗತಿಗಳನ್ನು ಮುಂತಿಳಿಸುವುದರಲ್ಲಿ ತಮಗೋಸ್ಕರವಲ್ಲ, ನಿಮಗೋಸ್ಕರವೇ ಸೇವೆ ಮಾಡುವವರಾಗಿದ್ದರೆಂಬುದು ಅವರಿಗೆ ಪ್ರಕಟವಾಯಿತು. ಅವರು ಮುಂದಾಗಿ ಹೇಳಿದ ಸಂಗತಿಗಳೇ ಈಗ ಸಂಭವಿಸಿದವು ಎಂಬ ವರ್ತಮಾನವು ಪರಲೋಕದಿಂದ ಕಳುಹಿಸಲ್ಪಟ್ಟ ಪವಿತ್ರಾತ್ಮನ ಬಲದಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರ ಮೂಲಕ ನಿಮಗೆ ಪ್ರಸಿದ್ಧಿ ಮಾಡಲ್ಪಟ್ಟಿದೆ. ಈ ದೇವದೂತರಿಗೂ ಈ ಸಂಗತಿಗಳನ್ನು ಲಕ್ಷ್ಯವಿಟ್ಟು ನೋಡಬೇಕೆಂಬ ಅಪೇಕ್ಷೆ ಉಂಟು. ನೋಡಿದ್ರಾ, ಪರಿಶುದ್ಧಾತ್ಮದಿಂದ ನಿಮ್ಗೆ ತಿಳಿಸಲ್ಪಟ್ಟಿತ್ತು, ದೂತರು ಗೊತ್ತಾಗ್ಲಿಲ್ಲ. ಅದು ಸಸ್ಪೆನ್ಸ್ ಅವ್ರಿಗೆ. ಏನಪ್ಪಾ ಇದು ದೇವ್ರ ಪ್ಲಾನ್ ಅಂದ್ರೆ, ದೇವ್ರ ಏನ್ ಹೇಳ್ತಿದ್ರು ಅಂದ್ರೆ, ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಬೇಕಾ, ಭೂಮಿಗೆ ಹೋಗ್ರಿ,
ನನ್ನ ಭಕ್ತರು ಇರ್ತಾರೆ, ನನ್ನ ಮಕ್ಳು ಇರ್ತಾರೆ, ಅವ್ರು ಮಾತಾಡಂತ ಮಾತನ್ನ ಕೇಳ್ರಿ, ಅಲ್ಲಿ ನಿಮ್ಗೆ ಸತ್ಯ ಗೊತ್ತಾಗುತ್ತೆ. ಅದಕ್ಕೆ ದೂತರು ಕಣ್ಣಿಟ್ಟು ನೋಡ್ತಾ ಇದ್ರು, ಕೇಳ್ತಾ ಇದ್ರು, ಅದನ್ನ ನಮ್ಮ ಮೂಲಕನೇ ಗೊತ್ತಾಗ್ತಾ ಇತ್ತು. ಹಾಗೆ ಏನಕ್ಕೆ ಈ ವಿಷಯ ಮಾತಾಡ್ತಿದೆ ಅಂದ್ರೆ, ಅಪೋಸ್ತಲ್ ಪಾಲ್ ಏನ್ ಮಾಡಿದಾರೆ ಅಂದ್ರೆ, ಈ ಪ್ರವಾದಿಗಳಿಗೆ ಸಂಬಂಧಪಟ್ಟಂತ ವಿಷಯವನ್ನ ಅಷ್ಟು ಡೀಪ್ ಆಗಿ ಸ್ಟಡಿ ಮಾಡಿದ್ದಾರೆ. ನಿಜ ಹೇಳ್ಬೇಕಾದ್ರೆ ದೂತರಿಗೂ ಗೊತ್ತಿರ್ಲಿಲ್ಲ ಅದು. ಅವ್ರು ಸ್ಟಡಿ ಮಾಡಿ ಏನ್ ಮಾಡಿದ್ದಾರೆ, ಪ್ರವಾದನೆಗಳು ಯೇಸು ಕ್ರಿಸ್ತನ ಬರೋಣದ ಬಗ್ಗೆ, ಯೇಸು ಕ್ರಿಸ್ತನ ಸ್ವಾರ್ಥ ಬಗ್ಗೆ ಎಲ್ಲೆಲ್ಲಾ ಹೇಳಿದ್ರು ಅಂತ ವಿಷಯವನ್ನ ಸ್ಟಡಿ ಮಾಡಿ ಅದನ್ನ ಸತ್ಯವೇದದಲ್ಲಿ ಬರ್ದಿದ್ದಾರೆ. ಹಾಗಾಗಿ ಅವ್ರು ಬರ್ದಿರುವಂತ ವಿಷಯವನ್ನ ನಾವ್ ಇವತ್ತು ಅರ್ಥ ಮಾಡ್ಕೊಳ್ಳುವಂತ ಜ್ಞಾನವನ್ನ ದೇವ್ರು ನಮಗ್ ಕೊಟ್ಟಿದ್ದಾರೆ. ನಾವು ಮಾತಾಡೋದ್ ಮೂಲಕ ದೂತರು ಕೂಡ ಕೇಳಿ ತಿಳ್ಕೊಳ್ತಾರೆ. ಹಾಗೆ ಅಪೊಸ್ತಲ ಪಾಲ್ ಏನ್ ಮಾಡ್ತಾರೆ, ರೋಮಪುರದವರಿಗೆ ಬರಿಬೇಕಾದ್ರೆ ಪ್ರವಾದಿಗಳು ಕ್ರಿಸ್ತನ ಒಂದು ಬರೋಣದ ಬಗ್ಗೆ, ಆತನ ಒಂದು ಭೂಮಿಗೆ ಬಂದು ಆತ ಏನೆಲ್ಲ ಮಾಡ್ಬೇಕಂತ ಎಲ್ಲ ವಿಷಯವನ್ನ ಬರ್ದಿಟ್ಟಿದ್ದಾರೆ ಅನ್ನೋ ವಿಷಯವನ್ನ ಅವರಿಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಬಂದ್ರು. ನಾವು ಕೂಡ ಇವತ್ತು ಸ್ಟಡಿ ಮಾಡ್ಬೇಕಾದ್ರೆ ತುಂಬಾ ವಿಷಯವನ್ನ ನೋಡ್ಬೋದು. ಸ್ತ್ರೀಯ ಸಂತಾನ ಇರ್ಬೋದು ಅಲ್ವಾ, ಮತ್ತೆ ನಾವು ನೋಡ್ಬೇಕಾದ್ರೆ ಅಬ್ರಾಮ್ನಿಗೆ ಹೇಳಿದಂತ ವಾಗ್ದಾನ ಇರ್ಬೋದು, ಯೂದನಿಗೆ ಕೊಟ್ಟಂತ ವಾಗ್ದಾನ, ಇದು ಆಶೀರ್ವಾದ ಇರ್ಬೋದು. ಯೂದನಿಗೆ ಹೇಳ್ತಾರಲ್ವಾ ಅಲ್ವಾ, ರಾಜದಂಡವು ಯಹೂದನಿಂದಲೂ ಅಲ್ವಾ ಆತನಿಗೆ ಇರುತ್ತೆ, ಅಂದ್ರೆ ಯಹೂದ ಗೋತ್ರದಲ್ಲೇ ರಾಜದಂಡ ಇರುತ್ತೆ, ಸಮಾಧಾನ ಪ್ರಭು ಬರುವವರೆಗೆ ಅದು ಆತನ ಬಿಟ್ಟು ಹೋಗೋದಿಲ್ಲ ಅಂತ ಏನ್ ಮಾಡ್ತಾರೋ ಅವ್ರು ಕೂಡ ಹೇಳಿದಂತ ಒಂದು ಆಶೀರ್ವಾದದಲ್ಲಿ ಇರುವಂತ ವಿಷಯ. ಹೀಗೆ ಎಲ್ಲ ವಿಷಯವನ್ನ ಏನ್ ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಹಾಗಾಗಿ ದೇವರ ಮಕ್ಳು ಇಲ್ಲಿ ನಾವು ನೋಡುವಂತ ವಿಷಯ ಏನಪ್ಪಾ ಅಂದ್ರೆ, ಅಪೋಸ್ತಲರು ಈ ಒಂದು ಪ್ರವಾದಗಳನ್ನ ಸ್ಟಡಿ ಮಾಡಿದ್ರಿಂದ ಅವ್ರಿಗೆ ಏನಾಯ್ತು, ಕ್ರಿಸ್ತನು ನಿಜವಾಗ್ಲೂ ದೇವರ ಮಗನೇ ಅನ್ನೋದಕ್ಕೆ ತುಂಬಾ ತುಂಬಾ ಎವಿಡೆನ್ಸ್ ಸಿಕ್ತು ಅಲ್ವಾ. ಹಾಗಂತ ಅಪೋಸ್ತಲರು ಏನು ತುಂಬಾ ನಮಗಿಂತ ವಿಶೇಷವಾದವರಲ್ಲ, ನಮ್ಮ ಹಾಗೆ ತುಂಬಾ ಸ್ಟಡಿ ಮಾಡಿದ್ದಾರೆ, ತುಂಬಾ ಓದಿದ್ದಾರೆ. ನಾವು ಓದ್ತಾ ಇದೀವ, ನಮ್ಮ ಕಾಲದಲ್ಲಿದ್ದ ಹಾಗೆ ಬೈಬಲ್ ಅಲ್ಲಿ ಚಾಪ್ಟರ್ ವರ್ಸ್ ಅಲ್ವಾ, ಅಧ್ಯಾಯ ವಾಕ್ಯ ಅಂತ ಡಿವಿಷನ್ ಇರ್ಲಿಲ್ಲ ಅವಾಗ. ಏಷ್ಯಾ ಗ್ರಂಥ ತಗೊಂಡ್ಬಿಟ್ರೆ 53ನೇ ಅಧ್ಯಾಯ ಅಂತ ಎಲ್ಲೂ ಇರ್ಲಿಲ್ಲ. ಇವತ್ತು ಏಷ್ಯಾ 53ನೇ ಅಧ್ಯಾಯ ತೆಗೀರಿ ಅಂದ್ರೆ ತೆಗೆದು ಓದ್ತೀರಾ. ಆದ್ರೆ ಅವಾಗ ಓದ್ಬೇಕಾರೆ ಹೆಂಗ್ ಓದ್ಬೇಕಾಯ್ತು, ಅದನ್ನ ಕರೆಕ್ಟ್ ಆಗಿ ಓದ್ಬೇಕಾಯ್ತು. ಅದಕ್ಕೆ ನೀವು ಸತ್ಯವೇದಲ್ಲಿ ನೋಡ್ಬೇಕಾರೆ ಎಲ್ಲೂ ಕೂಡ ನಾವು ಮಾತಾಡೋ ಸ್ಟೈಲ್ ಯಾರು ಮಾತಾಡಲ್ಲ. ಅಂದ್ರೆ ನಾವು ಮಾತಾಡೋದ ಹೇಗೆ, 1 ಪೇತ್ರ 1ನೇ ಅಧ್ಯಾಯ 11ನೇ ವಾಕ್ಯ ಓದಿ ಅಂತ ಹೇಳ್ತೀವಿ. ಆದ್ರೆ ಅಲ್ಲಿ ಏಷ್ಯಾ ಪ್ರವಾದಿ ಗ್ರಂಥ ಬರ್ದಿದ್ರಲ್ವಾ ಅಷ್ಟೇ ಹೇಳೋದು ಅವರು. ಅಂದ್ರೆ ಇರ್ಲಿಲ್ಲ ಅವ್ರು ಚಾಪ್ಟರ್ ಡಿವಿಷನ್ಸ್. ಆದ್ರೂ ಕೂಡ ಏನ್ ಮಾಡಿದ್ದಾರೆ, ಸ್ಟಡಿ ಮಾಡಿದ್ದಾರೆ ಅಲ್ವಾ. ಸೊ ಹೀಗಾಗಿ ಈ ಎಲ್ಲ ವಿಷಯ ಕೂಡ ಅಪೋಸ್ತಲರು ಮತ್ತೆ ವಿಶೇಷವಾಗಿ ಅಪೋಸ್ತಲರಿಂದ ತುಂಬಾ ಸ್ಟಡಿ ಮಾಡಿದ್ರಿಂದ ಅವರ ನಂಬಿಕೆ ತುಂಬಾ ಸ್ಟ್ರಾಂಗ್ ಆಯ್ತು. ಅದೇ ವಿಷಯವನ್ನ ರೋಮಪುರದವರಿಗೆ ತಿಳಿಸ್ತಾರೆ. ಅಪೋಸ್ತಲ ಕೃತಿಗಳು 10ನೇ ಅಧ್ಯಾಯ 43ನೇ ವಾಕ್ಯ. ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಆತನ ಹೆಸರಿನ ಮೂಲಕವೇ ಪಾಪ ಪರಿಹಾರವನ್ನು ಹೊಂದಿದ್ದಾನೆಂದು ಆತನ ವಿಷಯದಲ್ಲಿ ಪ್ರವಾದಿಗಳೆಲ್ಲರೂ ಸಾಕ್ಷಿ ಹೇಳಿದ್ದಾರೆ ಅಂದನು. ಪ್ರವಾದಿಗಳೆಲ್ಲರೂ ಏನ್ ಮಾಡಿದ್ದಾರೆ, ಸಾಕ್ಷಿಗಳು ಹೇಳಿದ್ದಾರೆ. ಅಂದ್ರೆ ಏನ್ ಅರ್ಥ ಇದ್ರ ಅರ್ಥ, ಅವ್ರು ಸ್ಟಡಿ ಮಾಡಿದಾರೆ ಅಂತ ಅರ್ಥ. ನೋಡಿ, ಎಷ್ಟು ಪ್ರವಾದಿಗಳ ಬಗ್ಗೆ ಹೇಳಿದಂತ ಸಾಕ್ಷಿಗಳನ್ನ ಸ್ಟಡಿ ಮಾಡಿದ್ದಾರೆ. ಒಂದ್ ವೇಳೆ ಇಲ್ಲಿ ಮೆನ್ಷನ್ ಮಾಡದೇ ಇದ್ದಿರ್ಬೋದು, ಅದನ್ನ ಸ್ಟಡಿ ಮಾಡಿದ್ದಾರೆ. ಸೊ ಇದೇನಾಯ್ತು ಅಂದ್ರೆ ಅವರಿಗೆ ತುಂಬಾ ಒಂದು ಸ್ಟ್ರೆಂತ್ ಅನ್ನ ಕೊಡ್ತು. ಯಾರಿಗೆ, ಅಪೋಸ್ತಲರಿಗೆ. ಅದೇ ಸ್ಟ್ರೆಂತ್ ನ ರೋಮಪುರದವರಿಗೆ ತಿಳಿಸ್ತಾ ಇದ್ದಾರೆ. ನೋಡ್ರಿ, ಯೇಸು ಕ್ರಿಸ್ತನ ಬಗ್ಗೆ ಮಾತಾಡಕ್ ಹೋಗ್ತಾ ಇದೀನಿ. ನೀವು ತಿಳ್ಕೊಳ್ಳೋ ಪ್ರಕಾರವಾಗಿ ಅವರೊಬ್ಬ ಸಾಧಾರಣ ಒಂದು ಸೃಷ್ಟಿ ಅಲ್ಲ, ವ್ಯಕ್ತಿ ಅಲ್ಲ, ಬದಲಾಗಿ ಅವರ ಬರುವಿಕೆನ ಮೊದಲೇ ತಿಳಿಸಲ್ಪಟ್ಟಿತ್ತು. ಆತನ ದೇವ ಪುತ್ರನಾಗಿದ್ರು, ದೇವರ ಮಗನಾಗಿದ್ರು ಅನ್ನೋದಕ್ಕೆ ಎವಿಡೆನ್ಸ್ ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಪೊಸ್ತಲ ಪಾಲ್ ಹೇಳ್ತಾರೆ. ಅದೇ 3ನೇ ವಾಕ್ಯನ ಓದಿ, ರೋಮಪುರದವರಿಗೆ 1ನೇ ಅಧ್ಯಾಯ 3ನೇ ವಾಕ್ಯ. ಈ ಸುವಾರ್ತೆಯು ದೇವರ ಮಗನು ನಮ್ಮ ಕರ್ತನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದದ್ದು. ಆತನು ವಂಶಕ್ರಮದಿಂದ ದಾವೀದನ ಸಂತಾನದಲ್ಲಿ ಹುಟ್ಟಿದವನು. ನೋಡ್ರಿ, ಈಗ ನೆಕ್ಸ್ಟ್ ಟಾಪಿಕ್ ಹೋಗ್ತಾ ಇದ್ದಾರೆ. ಈಗ ಜೀನಾಲಜಿನ ತಗೊಳ್ತಾ ಇದ್ದಾರೆ. ಈ ಪ್ರವಾದಿಗಳ ಬಗ್ಗೆ ಮಾತಾಡಿದ್ರು, ಪ್ರವಾದಿಗಳು ಹೇಳಿದಂತ ಸಾಕ್ಷಿಗಳ ಬಗ್ಗೆ ಮಾತಾಡಿದ್ರು ರೋಮಪುರದಲ್ಲಿ. ಈಗ ವಂಶ ಕ್ರಮವನ್ನ ನೋಡ್ತಾ ಇದ್ದಾರೆ, ವಂಶಪಟ್ಟಿ ನೋಡ್ತಾ ಇದ್ದಾರೆ. ನೋಡ್ರಿ, ಎಷ್ಟು ಒಂದು ವಿಷಯನ ಮಾತಾಡ್ತಿದಾರೆ ಅಂದ್ರೆ, ಕ್ರಿಸ್ತನ ಪ್ರೀತಿಯ ಸರಸವರಿರೇ, ರೋಮಪುರದವರಿಗೆ, ಅಲ್ಲಿದ್ದಂತ ಜನರಿಗೆ ಮತ್ತೇನ ಸುವಾರ್ತೆ ಪುಸ್ತಕ ಅವ್ರ ಕೈಲೇನು ಇರ್ಲಿಲ್ಲ. ಆಗ ಏನಿದೆ ಮತ್ತೆ ಸುವಾರ್ತೆ ಪುಸ್ತಕದಲ್ಲಿ ಏನಿದೆ, ಅವ್ರ ವಂಶ ಹೇಗ್ ಬಂದ್ರು ಅಲ್ವಾ. ನೋಡಿ, ನಮ್ಗೆ ಎಷ್ಟೆಲ್ಲ ಸಿಕ್ಕಿದೆ ಇವತ್ತು. ಅದಕ್ಕೆ ಅಪೊಸ್ತಲ ಪಾಲ್ ಹಿಂಗೆಲ್ಲ ಮಾತಾಡ್ತಿರೋದು. ಅವ್ರ ಕೈಲೇನೋ ಮತ್ತೇನೋ ಪುಸ್ತಕ ಇರ್ಲಿಲ್ಲ. ಮತ್ತೆ ಪುಸ್ತಕ ಇದ್ದಿದ್ರೆ ಗೊತ್ತಾಗ್ತಾ ಇತ್ತು ಅವ್ರಿಗೆ ಅಬ್ರಾಮ್ನಿಂದ ಹೆಂಗ್ ಬಂದ್ರು ಯೇಸು ಕ್ರಿಸ್ತನು ಅಂತ ಓದ್ತಾ ಇದ್ರು. ಹಾಗೆ ನೋಡಿ, ಕೆಲವೊಂದು ಪತ್ರಿಕೆಗಳಷ್ಟೇ ಅವ್ರು ಹೋಗ್ತಾ ಇರೋದು. ಹಾಗೆ ಇಲ್ಲಿ ಮೊದಲೇ ವಿಷಯ ಏನಂತಾರೆ, ಆತನು ವಂಶದ ಪ್ರಕಾರ ದಾವಿದನ ಸಂತಾನದಲ್ಲಿ ಹುಟ್ಟಿದರು. ದಾವಿದ ಸಂತಾನ ಅಂದ್ರೆ ದಾವಿದನ ಸಂತಾನ ಅಂದ್ರೆ ಇಲ್ಲಿ
ಪಾಲ್ ಇದನ್ನ ಏನ್ ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ರು ಅಂದ್ರೆ, ದಾವಿದ ಸಂತಾನದಲ್ಲಿ, ಈಗ ನೋಡಿ ಮೋಶೆ ಸಂತಾನದಲ್ಲಿ ಹುಟ್ಟಿದ್ರು ಅಂತ ಇಟ್ಕೊಳ್ಳಿ, ಅವ್ರು ಏನಾಗ್ತಿದ್ರು? ಇವರು ಮೋಶೆ ಜಿನಲಜಿಲ್ ಬಂದಿದಾರಪ್ಪ ಅಂದ್ರೆ ಅವ್ರು ಯಾವ ಒಂದು ಸ್ಥಳದಲ್ಲಿ ಹೋಗುವಂತ ಅವಕಾಶ ಇತ್ತು ಭೂಮಿಯಲ್ಲಿ? ಒಬ್ಬ ಭೂಲೋಕದ ಯಾಜಕನಾಗ್ಬೇಕು. ಆಶೀರ್ವಾದ ಬಂದ್ಬಿಡ್ತಾ ಇತ್ತು ಬ್ರದರ್ ಅವ್ರಿಗೆ. ಹಾ, ಭೂಲೋಕದ ಆಶೀರ್ವಾದ ಬಂದ್ಬಿಡ್ತಾ ಇದ್ರು. ಯೇಸು ಕ್ರಿಸ್ತನ ಪರಲೋಕದ. ಓಕೆ, ನೋಡಿ ಈಗ ಇಲ್ಲಿ ನಾವು ಮಾತಾಡ್ತಿರೋ ವಿಷಯ ಏನಪ್ಪಾ ಅಂದ್ರೆ, ಯೇಸು ಕ್ರಿಸ್ತನು ದಾವಿದ ಸಂತಾನ ಅಂತ ಹೇಳ್ತಾ ಇದ್ರು. ಒಂದ್ ವೇಳೆ ಮಾತಾಡ್ಬೇಕಾದ್ರೆ ಮೋಶೆ ಸಂತಾನ ಅಂತ ಹೇಳಿದ್ರೆ ಅದು ಲೇವಿಯರ್ ಅಂತ ರಿಪ್ರೆಸೆಂಟ್ ಮಾಡ್ಬಿಡುತ್ತೆ. ಲೇವಿಯರು, ಯಾಜಕರು, ದೇವರ ಸನ್ನಿಧಿ ಸೇವೆ ಮಾಡುವಂತರು ಅಂತ ಒಂದು ಐಡಿಯಾ ಬಂದ್ಬಿಡುತ್ತೆ. ದಾವಿದನ ಗೋತ್ರದಲ್ಲಿ, ದಾವಿದನ ವಂಶದಲ್ಲಿ ಬಂದಿರ ಅಂದ್ರೆ ಏನೊಂದು ಐಡಿಯಾ ಬಂದ್ಬಿಡುತ್ತೆ? ಆತನೊಬ್ಬ ಅರಸನು ಅಂತ ಬಂದ್ಬಿಡುತ್ತೆ. ಕರೆಕ್ಟಾ? ಒಬ್ಬ ರಾಜನಾಗಿರ್ತಾರೆ ಅಂತ ಬರುತ್ತೆ. ಆಗ ದಾವಿದ ಸಂತಾನದಲ್ಲಿ ಯೇಸು ಕ್ರಿಸ್ತ ಹುಟ್ಟು ಬಂದಿದ್ರಂದ್ರೆ ನಿಜವಾಗ್ಲೂ ಆ ದಾವಿದ ನಂತರ ಆತನ ಮಗನಾದಂತ ಸಾಲಮನ್ ನಂತರ ಅವ್ರ ಮಕ್ಕಳು ಹೀಗೆ ರಾಜರಾಗಿ ಬಂದಿದ್ರೆ, ಆ ರಾಜರ ಒಂದು ಆಡಳಿತ ವ್ಯವಸ್ಥೆ ಯೇಸು ಕ್ರಿಸ್ತನವರೆಗೂ ಮುಂದುವರೆದಿದ್ರೆ ಆ ಸಮಯದಲ್ಲಿ ಯಾರು ರಾಜ ಆಗ್ತಿದ್ರು? ಯೇಸು ಕ್ರಿಸ್ತನೇ ರಾಜ ಆಗ್ತಿದ್ರಾ? ನಿಜ ಹೇಳ್ಬೇಕಾದ್ರೆ ಆ ಟೈಮಲ್ಲಿ ರಾಜ ಆಗೋದಕ್ಕೆ ನಿಜವಾಗ್ಲೂ ಅರ್ಹತೆ ಉಳ್ಳವ್ರು ಯಾರಾಗಿದ್ರು? ಯೇಸು ಕ್ರಿಸ್ತನೇ ತಾನೇ ಆಗ್ಬೇಕಿತ್ತು. ಹೌದು, ಕರೆಕ್ಟ್ ಅಲ್ವಾ? ಆದ್ರೆ ನೋಡ್ರಿ, ಯಾರಿಗೂ ಜೀನಾಲಜಿ ಗೊತ್ತಾಗ್ಲಿಲ್ಲ. ಇನ್ನು ಅಲ್ಲಿರೋರ್ಗೆ ಯೇಸು ಕ್ರಿಸ್ತನು ಯಾವ ಸಂತಾನ ಅಂತಾನೆ ಗೊತ್ತಾಗ್ಲಿಲ್ಲ. ದಾವಿದನ ಬಗ್ಗೆ ಮಾತಾಡ್ತಾರೆ ಅಲ್ವಾ, ಅಬ್ರಾಮನ್ ಬಗ್ಗೆ ಮಾತಾಡ್ತಾರೆ, ಆದ್ರೆ ಜೀನಾಲಜಿಲಿ ಯೇಸು ಕ್ರಿಸ್ತನೇ ಅಬ್ರಾಮ್ ಸಂತಾನದಲ್ಲಿ ಕರೆಕ್ಟ್ ಆಗಿ ಬಂದಿರೋದು. ಅವರು ನಾವು ಅಬ್ರಾಮನ ಮಕ್ಕಳು ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ, ಬಟ್ ಯೇಸು ಕ್ರಿಸ್ತನು ಮಾತಾಡ್ತಾ ಇರ್ಲಿಲ್ಲ. ದಾವಿದನ ಬಗ್ಗೆ ಮಾತಾಡ್ತಾರೆ, ನೋಡಿದ್ರೆ ಯೇಸು ಕ್ರಿಸ್ತನೇ ಅರಸನಾಗ್ಬೇಕಾಗಿರೋದು, ಬಟ್ ಗೊತ್ತಿಲ್ಲ ನೋಡ್ರಿ ಅವ್ರಿಗೆ ಜೀನಾಲಜಿ. ಅಂದ್ರೆ ಈಗ ಅಪೊಸ್ತಲ ಪಾಲ್ ಇದನ್ನ ಮಾತಾಡ್ತಾ ಇದ್ರೆ ಅಂದ್ರೆ ಏನರ್ಥ? ಸ್ಟಡಿ ಮಾಡಿದರೆ ಗೊತ್ತಾಗ್ಬಿಡ್ತು ಅವ್ರಿಗೆ. ಏನ್ ಗೊತ್ತಾಗ್ಬಿಡ್ತು? ಓಹೋ, ಯೇಸು ಕ್ರಿಸ್ತನು ನಿಜವಾಗ್ಲೂ ಯೇಸು ಕ್ರಿಸ್ತನು ದಾವಿದನ ವಂಶಪ್ಪ, ದಾವಿದನ ಜೀನಾಲಜಿಲೇ ಬಂದಿದ್ದಾರೆ ಅವರು. ಹಾಗಿರ್ಬೇಕಾದ್ರೆ ಇವರು ಅರಸನಾಗ್ಬೇಕಾಗಿರೋರು ಇವರು ಅನ್ನೋಂತ ವಿಷಯವನ್ನ ಏನ್ ಮಾಡ್ಕೊಂಡ್ಬಿಟ್ಟಿದ್ರೆ, ಕಂಡು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಕರೆಕ್ಟಾ? ಅದಕ್ಕೆ ಇಷ್ಟು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾರೆ. ಈಗೇನ ಮಾತಾಡಿದಾಗ ಯಾರ ಬಂದ್ ಕೇಳ್ಬಿಟ್ರೆ ಪಾಲ್ಗೆ, ಹೆಂಗಪ್ಪ ಹೇಳ್ತಾ ಇದೀಯಾ ದಾವಿದನ ವಂಶ ಅಂದ್ಬಿಟ್ಟು, ಏನಿದೆ ಪ್ರೂಫ್ ತೋರ್ಸು ಅಂದ್ಬಿಟ್ಟು, ಪ್ರೂಫ್ ಇಲ್ದೆ ಮಾತಾಡ್ಬಿಡ್ತಾರಾ? ಎವಿಡೆನ್ಸ್ ಇಲ್ದೆ ಮಾತಾಡ್ಬಿಡ್ತಾರಾ? ಇಷ್ಟೆಲ್ಲ ಪ್ರೀತಿಯ ಸೌರ ನಾವು ಕೆಲವೊಂದು ಟೈಮಲ್ಲಿ ಏನೋ ಮಾತಾಡ್ಬಿಡ್ತೀವಿ ಅಂತ ಇಟ್ಕೊಳ್ಳಿ, ತಕ್ಷಣ ನಮ್ಗೆ ಎಲ್ಲಿದೆ ಬೈಬಲ್ ಅಲ್ಲಿ ಹೇಳಿ ಅಂತ ಹೇಳಿದ್ರೆ, ಎಲ್ಲೋ ಇದೆ, ನಾನು ಎಲ್ಲೋ ಕೇಳಿದೀನಿ ಅಂತ ಹೇಳ್ಬಿಟ್ರೆ ಚೆನ್ನಾಗಿರುತ್ತಾ? ದೇವ್ರ ಮಕ್ಳು ನಾವೇನ್ ಮಾಡ್ತೀವಿ? ಬಾರಪ್ಪ ಬನ್ನಿ ಬ್ರದರ್ ಸಿಸ್ಟರ್ ಕುತ್ಕೊಳ್ಳಿ, ನೋಡಿ ಇಲ್ಲಿ ವಾಕ್ಯ ನೋಡಿ ಅಂತ ಓದಿಸ್ತೀವ. ಅದೇ ನಾವು ಬೈಬಲ್ ಸ್ಟೂಡೆಂಟ್ಸ್, ಕರೆಕ್ಟ್ ಅಲ್ವಾ? ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಬೈಬಲ್ನ ಎವಿಡೆನ್ಸ್ ಆಗಿ ಆಧಾರ ಸಹಿತವಾಗಿ ಮಾತಾಡ್ತೀವಿ. ಅಪೊಸ್ತಲ ಪಾಲ್ ಕೂಡ ಇಲ್ಲಿ ಎವಿಡೆನ್ಸ್ ನ ಮುಂದೆ ಇಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಯಾಕಂದ್ರೆ ಅಲ್ಲಿರುವಂತ ಸನ್ನಿವೇಶಗಳನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ಈ ರೋಮಪುರದವ್ರ ಪತ್ರಿಕೆನ ಅರ್ಥ ಮಾಡ್ಕೊಳಕ್ಕಾಗುತ್ತೆ. ಯಾಕಂದ್ರೆ ರೋಮಪುರದವರಿಗೆ ಆಗಿನ ಕಾಲದಲ್ಲಿ ಬೈಬಲ್ ಇರ್ಲಿಲ್ಲ ಹೆಚ್ಚಾಗಿ. ಇನ್ನು ಕೂಡ ಇಬ್ರಿಯ ಭಾಷೆಯಲ್ಲಿ ಇದ್ದಂತ ಒಂದು ವಿಷಯವನ್ನ ರೋಮಪುರದಲ್ಲಿರುವಂತ ಗ್ರೀಕರಾಗ್ಲಿ ಓಲ್ಡ್ ಟೆಸ್ಟ್ಮೆಂಟ್ ನ ಯಾರು ಓದ್ತಾ ಇರ್ಲಿಲ್ಲ, ಆಗ್ತಿರ್ಲಿಲ್ಲ. ನ್ಯೂ ಟೆಸ್ಟ್ಮೆಂಟ್ ಬೇಕಾದ್ರೆ ಯಾವುದೋ 2-3 ಪತ್ರಿಕೆಗಳವ್ರ ಹತ್ರ ಹೋಗಿದ್ದಾಗ, ಒಂದ್ ವೇಳೆ ಅಪೊಸ್ತಲರ ಕೃತ್ಯ ಹೋಗಿರ್ಬೋದು, ಇಲ್ಲ ಸುವಾರ್ತೆ ಬುಕ್ ಅಲ್ಲಿ ಯಾವ್ದೊಂದು ಬುಕ್ ಹೋಗಿರ್ಬೋದು, ಈ ರೀತಿ ಎಲ್ಲ ಓದಿರ್ಬೋದು. ಆದ್ರೆ ನಮಗಿರುವ ಹಾಗೆ 27 ಪುಸ್ತಕಗಳು ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಇರ್ಲಿಲ್ಲ ಅವ್ರಿಗೆ. ಹಾಗಿನ್ನು ಪ್ರಾರಂಭಿಕ ಹಂತವಾಗಿದೆ. ನಾವು 1 ಕೊರಿಂಥಿಯಲ್ಲಿ ಓದ್ತೀವಲ್ಲ 13ನೇ ಅಧ್ಯಾಯದಲ್ಲಿ, ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಹೋಗ್ಬಿಡುತ್ತೆ. ಸಂಪೂರ್ಣವಾದಂತ ಬೈಬಲ್ ಇನ್ನೂ ಬರ್ಲಿಲ್ಲ ಆಗ ಅಲ್ವಾ? ಬರೆಯುವಂತ ಟ್ರಾನ್ಸ್ಲೇಷನ್ ಮಾಡುವಂತ ಅಂದ್ರೆ ಈ ಸುವಾರ್ತೆ ಬುಕ್ ನ ಎಲ್ಲೋ ಬರಿತಾ ಇದ್ರೆ, ಯೋವಾನ್ ಎಲ್ಲ ಬರ್ದಿಟ್ಟಿದ್ದಾರೆ, ಮಾರ್ಕ್ ಎಲ್ಲ ಬರ್ದಿಟ್ಟಿದ್ದಾರೆ, ಮತ್ತೇನೆಲ್ಲ ಬರ್ದಿಟ್ಟಿದ್ದಾರೆ. ಇದೆಲ್ಲ ದೇವ್ರ ಏನ್ ಮಾಡಿದ್ರು? ಒಟ್ಟಿಗೆ ಸೇರ್ಸಿದ್ರು. ಕರೆಕ್ಟಾ? ಸೇರ್ಸಿ ನಮ್ ಕೈಲಿ ತಂದು ಕೊಟ್ಬಿಟ್ರು. ಅವ್ರು ಕೊಡ್ಲಿಲ್ಲ, ನಮ್ಗೆ ಕೊಟ್ಬಿಟ್ರು. ತಗೊಳ್ರಿ, ಅವರೆಲ್ಲ ಆಸೆ ಪಟ್ರು ಓದಕ್ಕೆ, ಅವ್ರಿಗೆ ಸಿಗ್ಲಿಲ್ಲ. ಕೃಪೆ ನಿಮ್ಗೆ, ಆಶೀರ್ವಾದ ನಿಮ್ಗೆ, ತಗೊಳ್ಳಿ, ನಿಮ್ಗೆ ಸಿಕ್ಬಿಡ್ತು. ನೋಡ್ರಿ ಹೆಂಗ್ ಯೋಚನೆ ಮಾಡಕ್ಕೆ ಇಷ್ಟೆಲ್ಲ ಪ್ರೀತಿ ಸರ್. ಹಾಗಂತ ಬೈಬಲ್ ಸಂಪೂರ್ಣವಾಗಿ 1700 ವರ್ಷಗಳ ಕಾಲ ಸಂಪೂರ್ಣವಾದ ಬೈಬಲ್ ಅಂತೂ ಇರ್ಲಿಲ್ಲ. ಈ ರೀತಿಯಾದಂತ ಒಂದು ಡಿವಿಷನ್ಸ್, ಈ ರೀತಿಯಾದಂತ ಸುಲಭವಾಗಿ ನಾವು ಓದಿ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಎಲ್ಲೂ ಇಲ್ಲ. ನೋಡಿ, ನಮ್ ಬೈಬಲ್ ತರ ಯಾವ್ದಾದ್ರು ಬುಕ್ ನೋಡಿದಿರಾ? ಇವತ್ತು ಯಾವುದೇ ಬುಕ್ ಅಲ್ಲಿ ಈ ವಿಷಯನ ಓದ್ರಿ ಅಂದ್ರೆ ಎಷ್ಟು ಕಷ್ಟ ಇದೆ. ಬೈಬಲ್ ನೋಡ್ರಿ ಹೆಂಗ್ ಡಿವೈಡ್ ಮಾಡಿದೆ ಅಂದ್ರೆ ತಕ್ಷಣ ನಾವು ತಗೊಂಡು ಓದ್ಬೋದು. ಇಬ್ರಿಯದವರಿಗೆ 11ನೇ ಅಧ್ಯಾಯ 2ನೇ ವಾಕ್ಯ ಓದಿ ಅಂದ್ರೆ ಟಕ್ ಅಂತ ಓದ್ತೀರಾ, ಟೈಮ್ ಏನ್ ತಗೊಳಲ್ಲ. ಎಷ್ಟು ಸ್ಪೀಡ್ ಮಾಡ್ಕೊಟ್ಟವ್ರು ನೋಡ್ರಿ.
ಅಲ್ವಾ? ಸೊ ಈ ರೀತಿಯಾಗಿ ಅವತ್ತಿರ್ಲಿಲ್ಲ. ಹಾಗಾಗಿ ಏನ್ ಮಾಡ್ತಿದಾರೆ ಅಂದ್ರೆ ಇವರು ಕೂಡ ಅಪೊಸ್ತಲ ಪಾಲ್ ಕೂಡ ಅದನ್ನ ನಮ್ಮ ರೀತಿ ಸ್ಟಡಿ ಮಾಡಕ್ಕೆ ಆಗಿರ್ಲಿಲ್ಲ. ಸಿನೋಗಾಗಲ್ಲಿ ಹೋಗ್ಬೇಕು, ಯಾಕಂದ್ರೆ ಅವ್ರಿಗೆ ಆದಂತ ಈ ಬೈಬಲ್ ಇರ್ಲಿಲ್ಲ. ಆ ಬೈಬಲ್ ಓದ್ಬೇಕಾದ್ರೆ ಎಲ್ಲಿ ಹೋಗ್ಬೇಕಾಯ್ತು? ಅದೇ ಒಂದು ಇವ್ರು ಇರ್ತಾರಲ್ವಾ ವೇದಶಾಸ್ತ್ರಿಗಳು, ಅವರ ಅಂಡರಲ್ಲೇ ಅದಿರುತ್ತೆ. ಅಲ್ಲಿ ಹೋಗಿ ಓದ್ಬೇಕು, ಯಾವತ್ತೋ ಒಂದ್ಸರಿ ಓದ್ಬಿಟ್ಟು ಬರ್ಬೇಕು. ಇಲ್ಲ ಅದನ್ನ ನಕಲಿ ಮಾಡ್ಕೊಬೇಕು. ಇವತ್ತು ಅದನ್ನ ಹೋಗ್ಬಿಟ್ಟು ಏನ್ ಮಾಡೋದು, ಜೆರಾಕ್ಸ್ ಅಂಗಡಿಯಲ್ಲಿ ಜೆರಾಕ್ಸ್ ಕೊಟ್ಬಿಡ್ಬೋದು, ಪ್ರಿಂಟ್ ಮಾಡ್ಕೊಂಡ್ಬಿಡ್ಬೋದು. ಒಂದ್ ಪ್ರಿಂಟ್ ಕೊಟ್ಬಿಟ್ರೆ ಎಷ್ಟೊತ್ತು ಬಂದ್ಬಿಡುತ್ತೆ, ಮಿಷಿನ್ ಟಕ ಟಕ ಅಂತ ಬಂದ್ಬಿಡುತ್ತೆ. ಅವತ್ತೇನಿತ್ತು? ಅವತ್ತೆಲ್ಲ ಕೈಯೆಲ್ಲ ಬರಿಬೇಕಾಯ್ತಾನೆ. ಹಾಗೆ ಅಪೊಸ್ತಲ ಪಾಲ್ ಓದ್ಬೇಕಾದ್ರೆ ಏನ್ ಮಾಡ್ಬೇಕಾಯ್ತು? ಅಲ್ಲೇ ಹೋಗಿ ಓದ್ಬೇಕಾಯ್ತು ಅಲ್ವಾ? ಆ ಗ್ರಂಥಗಳು ತುಂಬಾ ಕಷ್ಟ, ಅದನ್ನ ಓದೋದು ತುಂಬಾ ಕಷ್ಟ. ಎಲ್ರು ಕೂಡ ಅದಕ್ಕೆ ಕೈ ಎಟುಕಂತ ಇರ್ಲಿಲ್ಲ. ಆದ್ರೂ ಕೃಷ್ಣನ ಪ್ರೀತಿಯ ಸಹೋದರರೇ, ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ಇಷ್ಟು ವಿಷಯಗಳನ್ನ ಸ್ಟಡಿ ಮಾಡಿದರೆ. ಯೇಸು ಕ್ರಿಸ್ತನು ದಾವೀದನ ವಂಶದವನು ಅಂತ ಏನ್ ಮಾಡಿದ್ದಾರೆ? ಕಂಡಿಡಿದಿದ್ದಾರೆ ಅಲ್ವಾ? ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ಮತ್ತೆ ಕೂಡ ಬರ್ದಿದ್ದಾರೆ ಅಂತ ಇಟ್ಕೊಳ್ಳಿ. ಮತ್ತೆ ಯಾರು ಆಕ್ಚುಲಿ? ಒಬ್ಬ ಅಪೊಸ್ತಲರು, ಕರೆಕ್ಟ್ ಅಲ್ವಾ? ಒಬ್ಬ ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ರು. ಅವ್ರಿಗೆ ಈ ಮಾಹಿತಿ ಎಲ್ಲಿ ಬಂದಿರ್ಬೇಕು? ಯಾರೋ ಒಂದ್ ಕಡೆ ಮಾತಾಡಿರ್ಬೇಕು. ಒಂದ್ ವೇಳೆ ಅಪೊಸ್ತಲ ಪಾಲ್ ಏನ ಎಲ್ಲಿ ತೋರಿಸಿರ್ಬೇಕು, ಇಲ್ಲ ಬೇರೆ ಯಾರೋ ಅಪೊಸ್ತಲರು ಹುಡುಕಿರ್ಬೇಕು. ನೋಡ್ರಿ, ಈ ಒಂದು ರೆಕಾರ್ಡ್ ಕರೆಕ್ಟ್ ಆಗಿ ನಮ್ಗೆ ಸಿಗುತ್ತೆ. ಯೇಸು ಕ್ರಿಸ್ತನು ಯಾವ ಒಂದು ರೆಕಾರ್ಡ್ ಅಲ್ಲಿ ಬರ್ತಾರೆ? ದಾವೀದನ ವಂಶದಲ್ಲಿ ಬರ್ತಾರೆ ಅಂದ್ಬಿಟ್ಟು ಏನ್ ಮಾಡಿದ್ದಾರೆ? ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅಲ್ಲಿ ಬಡ್ದಿಟ್ಟಿದ್ದಾರೆ. ಅವ್ರು ಕೂಡ ಕಲೆಕ್ಷನ್ ಮಾಡಿರ್ತಾರೆ, ಹುಡುಕಿರ್ತಾರೆ. ನೀವು ಮತ್ತೇನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ ನೋಡ್ತೀವಲ್ಲ, ಜೀನಾಲಜಿ, ಅಷ್ಟು ಸುಲಭ ಅಲ್ಲ ಕ್ರಿಸ್ತನ ಪ್ರೀತಿಯ ಸಹೋದರರೇ ಅದನ್ನ ತಗೊಳ್ಳೋದು ಅಲ್ವಾ? ಜೀನಾಲಜಿ, ಕ್ರೋನಾಲಜಿ ಟಫ್ ಇದೆ ತುಂಬಾ. ಅದನ್ನ ಕಲೆಕ್ಷನ್ ಮಾಡ್ಬೇಕು. ಎಲ್ಲೋ ಒಂದು ಹುಡುಕಿ ಅದನ್ನ ತಪ್ಪಾಗಿ ಏನೋ ಬರ್ದಿಟ್ಬಿಟ್ರೆ, ನಾಳೆ ದಿವಸ ಯಾರೋ ಪ್ರಶ್ನೆ ಎಬ್ಬಿಸಿದ್ರೆ, ಬ್ರದರ್ ಸಿಸ್ಟರ್ ಇದು ತಪ್ಪು ನೋಡ್ರಿ, ಬೈಬಲ್ ಇಲ್ಲಿ ಬೇರೆ ತರ ಇದೆ ಅಂದ್ರೆ ಎಷ್ಟು ಕಷ್ಟ ಆಗ್ಬಿಡುತ್ತೆ. ಈ ಅಪೊಸ್ತಲ ಪಾಲ್ಸ್ ಎಲ್ಲ ಡೇಟ್ಗಳು ಕೊಟ್ಟಿದ್ದಾರೆ. ಆ ಡೇಟ್ಗಳೆಲ್ಲ ಅವ್ರೇನೋ ಹೆಂಗೋ ಒಂದ್ ಕಡೆ ಓದಿ ಊಹಾಪೋಹಾಗಿ ಹೇಳಿಲ್ಲ, ನಿರ್ದಿಷ್ಟವಾಗಿ ನಿಖರವಾಗಿ ಮಾತಾಡ್ತಾರೆ. ಅಂದ್ರೆ ಏನರ್ಥ? ಅಷ್ಟರ ಮಟ್ಟಿಗೆ ಸ್ಟಡಿ ಮಾಡಿದ್ದಾರೆ. ಅವ್ರು ಸ್ಟಡಿ ಮಾಡಿ ಅದನ್ನೇನ್ ಮಾಡಿದಾರೆ ಅಂದ್ರೆ ಬರ್ದಿಟ್ಟಿದ್ದಾರೆ. ಅದಕ್ಕೆ ಈ ದಾವೀದನ ಸಂತಾನದಲ್ಲಿ ಹುಟ್ಟಿದನು ಅಂದ್ರೆ ಸುಮ್ನೆ ಹೇಳಿಲ್ಲ. ದಾವೀದನ ಸಂತಾನದಲ್ಲಿ ನೆಕ್ಸ್ಟ್ ಯಾರು ಹುಟ್ಟಿದ್ರು? ಸಾಲಮನ್ ಆದ್ಮೇಲೆ ಸಾಲಮನ್ ಹತ್ರ ನೆಕ್ಸ್ಟ್ ಯಾರು ಹುಟ್ಟಿದ್ರು? ಇದನ್ನೆಲ್ಲ ಸ್ಟಡಿ ಮಾಡಿರ್ತಾರೆ. ಅವಾಗ ಯೇಸು ಕ್ರಿಸ್ತನ ಬಂದು ಕರೆಕ್ಟ್ ಆಗಿ ಸಿಕ್ಕಿರುತ್ತೆ. ನೋಡ್ರಿ, ಯೋಚನೆ ಮಾಡ್ರಿ. ನಮ್ ಮತ್ತೇನ ಸುವಾರ್ತೆ ನಾವು ಓದ್ಬಿಟ್ರೆ ನಮ್ಗೇನು ಅರ್ಥ ಎಷ್ಟು ದೊಡ್ಡ ವಿಷಯ ಅನ್ಸಲ್ಲ. ಬಟ್ ಅವ್ರು ಮೊದ್ಲು ಕಂಡಿಡಿಬೇಕಾದ್ರೆ ಎಷ್ಟು ಖುಷಿ ಆಗಿರ್ಬೇಕು. ನಾವೇನೋ ತಿಳ್ಕೊಂಡಿವಿ ಯೇಸು ಕ್ರಿಸ್ತನ ಬಗ್ಗೆ, ಹೌದು ಯೇಸು ಕ್ರಿಸ್ತನ್ ದಾವೀದ ಸಂತಾನನೇ ಅಂತ ಕಂಡಿಡಿದಿರ್ಬೇಕಾದ್ರೆ ಎಷ್ಟು ಸಂತೋಷ ಇದ್ದಿರ್ಬೇಕು ಅವ್ರಿಗೆ. ಇನ್ನು ನೋಡ್ಬೇಕಾದ್ರೆ ಅಬ್ರಾಹ್ಮನಿಂದ ಒಂದು ಜಿನಾಲಜಿ ತಗೊಂಡ್ಬೇಕಾದ್ರೆ ಎಷ್ಟು ಸಂತೋಷ ಇದ್ದಿರ್ಬೇಕು. ಆಗಿರುತ್ತಾ ಸಂತೋಷ ಅವ್ರಿಗೆ? ತುಂಬಾ ಸಂತೋಷ ಆಗಿರುತ್ತೆ. ಕರೆಕ್ಟ್ ಅಪ್ಪ, ದೇವ್ರು ಸರಿಯಾದ ಒಬ್ಬ ರಕ್ಷಕನೇ ಕೊಟ್ಟಿದ್ದಾರೆ. ಹಾಗಂತ ನೋಡಿದ್ರೆ ಯೇಸುನೇ ಆ ಮೆಸ್ಸಿಯ. ಹಾಗೆ ಅವ್ರಿಗೆ ಏನಾಯ್ತು? ದೃಢವಾಗಿ ನಂಬಿಕೆ ಇಡೋದಕ್ಕೆ ಪ್ರವಾದಿಗಳ ಮಾತು ಇರ್ಬೋದು, ದೇವರ ವಾಕ್ಯದ ಬಲ ಇರ್ಬೋದು, ಇದೆಲ್ಲ ಕೂಡ ಅವ್ರಿಗೆ ತುಂಬಾ ಸ್ಟ್ರೆಂತ್ ಅನ್ನ ಕೊಡ್ತು, ನಂಬಿಕೆನ ಹೆಚ್ಚಿಸ್ತು ಯೇಸು ಕ್ರಿಸ್ತನ. ಅವ್ರು ಮಾಡಿದಂತ ಪ್ರತಿಯೊಂದು ಸ್ಟಡಿ ಕೂಡ ಅವರ ನಂಬಿಕೆನ ವೃದ್ಧಿ ಮಾಡ್ತು. ಅದನ್ನೇ ನಾವು ತುಂಬಾ ವಿಷಯಗಳನ್ನ ರೀಫರೆನ್ಸ್ ಅಲ್ಲಿ ನೋಡ್ತೀವಿ. Jesus the Christ was the son of man, not in the sense of simply being a man, but because he was the son of the man David, with whom Jehovah made an everlasting covenant. ನೋಡಿ, ದಾವೀದನ ಹತ್ರ ಮಾಡುವಂತ ಒಂದು ವಾಗ್ದಾನ ಇದೆಯಲ್ಲ, ನಿನ್ನ ಸಂತಾನವನ್ನ ಯಾವಾಗ್ಲೂ ಶಾಶ್ವತವಾಗಿ ಈ ಒಂದು ಸಿಂಹಾಸನದಲ್ಲಿ ನಾನು ಕುಳ್ಳಿರಿಸ್ತೇನೆ ಅಂತ ನೋಡ್ಬೇಕಾದ್ರೆ, ಆ ಒಂದು ಶಾಶ್ವತವಾದಂತ ವಾಗ್ದಾನ ಎವರ್ಲಾಸ್ಟಿಂಗ್ ಕವನೆಂಟ್ ಯಾರ ಮೂಲಕ ಫುಲ್ಫಿಲ್ ಆಗುತ್ತಂದ್ರೆ ಯೇಸು ಕ್ರಿಸ್ತನ ಮೂಲಕನೇ. ಹಾಗೆ ಕುತ್ಕೊಳ್ಳಕ್ಕೆ ಯೋಗ್ಯರಾಗಿರೋರು ಯಾರು ಇರ್ತಾರೆ ಅಂತ ನೋಡ್ಬೇಕಾರೆ ಯೇಸು ಕ್ರಿಸ್ತನೇ. ಇದನ್ನೆಲ್ಲನೇ ಅಪೊಸ್ತಲ ಪಾಲ್ ಮಾತಾಡ್ತಾರೆ. ಏನೋ ಒಬ್ಬ ವ್ಯಕ್ತಿ ಬಂದ್ರು, ನಮಗೋಸ್ಕರ ಬಂದ್ರು ಅಂತಲ್ಲ, ಎಲ್ಲ ಕೂಡ ಆತನ ಬಂದಿರೋಂತ ಎವಿಡೆನ್ಸ್, ಆತನ ವಂಶಕ್ರಮನ ತಗೊಂಡ್ರೆ ದೇವರು ಎಲ್ಲವನ್ನ ಆರ್ಡರ್ ಆಗಿ ಕ್ರಮವಾಗಿ ನಿಖರವಾಗಿ ಇಟ್ಬಿಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಇದ್ದವರಿಗೆ ಅದು ಗೊತ್ತಿಲ್ಲದೆ ಇರ್ಬೋದು. ಆಗಿನ ಕಾಲ ಬಿಟ್ಟು 2000 ವರ್ಷಗಳ ಆದ್ಮೇಲೆ ನಮಗ್ ಗೊತ್ತಾಗ್ತಿದೆ ನೋಡ್ರಿ ಹೆಂಗಿದೆ ಅಲ್ವಾ. ಯೇಸು ಕ್ರಿಸ್ತನ ಆತನ ಅದಕ್ಕೆ ಒಂದು ವಾಕ್ಯ ಓದ್ತೀವಿ ಗೊತ್ತಾ ನಾವು? ಯೋಹಾನ ಸುವಾರ್ತೆ ಓದೋಣ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 11ನೇ ವಾಕ್ಯ ಓದಿ. ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ನೋಡಿದ್ರ, ಆತನ ತನ್ನ ಸ್ವಾಸ್ಥ್ಯಕ್ಕೆ ಬಂದ್ರೆ ಸ್ವಂತ ಜನರ ಮಧ್ಯೆ ಬಂದಿದ್ದಾರೆ.
ಎಲ್ಲ ರಿಕಾರ್ಡ್ ಅವ್ರ ಹತ್ರ ಇರೋದು, ಬಟ್ ಅವರೇ ಅಂಗೀಕರಿಸಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾರಂತ. ನಾವ್ ಯಾರು ಇವತ್ತು? ಎಲ್ಲೋ ಮೂಲೆಯಲ್ಲಿ ಇದೀವಿ, ಅನ್ಯ ಜನಾಂಗದವರು. ನಮ್ಮ ಇಂಡಿಯಾ ಎಲ್ಲೈತೆ, ಇಸ್ರೇಲ್ ಎಲ್ಲೈತೆ, ನಮಗ್ ಗೊತ್ತಾಗ್ಬಿಡ್ತು ನೋಡ್ರಿ, ದೇವ್ರು ನಮಗ್ ತಿಳಿಸ್ಬಿಟ್ರು, ಅವ್ರು ತಿಳಿಸಿಲ್ಲ. ಯೇಸು ಕ್ರಿಸ್ತ ಯಾವ ಒಂದು ಜಿನಾಲಜಿ ಬಂದಿದ್ರೆ ಅಂದ್ಬಿಟ್ಟು ಯೇಸು ಕ್ರಿಸ್ತನ್ ಇದ್ದಾಗ ಅವ್ರಿಗೆ ಗೊತ್ತಿಲ್ಲ, ಇವ್ರು ದಾವಿದನ ಮಗನೇ ಅಂದ್ಬಿಟ್ಟು, ಅಬ್ರಾಹ್ಮಣ ಜಿನಾಲಜಿ ಅಂತ ಗೊತ್ತಿರ್ಲಿ, ಆದ್ರೆ ನಮಗ್ ಕೊಟ್ಬಿಟ್ಟಿದಾರೆ ದೇವ್ರು ಅಲ್ವಾ. ನೋಡ್ರಿ, ನಾವ್ ಎಷ್ಟು ಬ್ಲೆಸ್ಸಿಂಗ್ ಅಂತ ಅರ್ಥ ಮಾಡ್ಕೊಳ್ತೀವಿ. ಅದನ್ನೇನ್ ಮಾಡ್ತಾರೆ, ಅನ್ಯ ಜನಾಂಗದವ್ರಿಗೆ ಏನ್ ಮಾಡ್ತಾರೆ, ಅನೇಕ ಸತ್ಯಗಳನ್ನ ಅಪೊಸ್ತಲರು ಪಾಳು ಹೇಳಿದ್ರು. ಅದು ಯಹೂದ್ಯರಿಗೆ ಕೊಡಲ್ಪಡ್ಲಿಲ್ಲ, ಯಹೂದ್ಯರಿಗೆ ತಿಳಿಸಲ್ಪಡದೇ ಇರುವಂತ ವಿಷಯವನ್ನ ಅನ್ಯ ಜನರಿಗೆ ದೇವ್ರು ತಿಳಿಸಿದ್ರು. ರೋಮಪುರದವರು ಅನ್ಯ ಜನರಾಗಿದ್ರು, ಅವ್ರಿಗೇನ್ ಮಾಡ್ತಾರೆ, ದೇವರ ಮಹೋನ್ನತವಾದಂತ ಒಂದು ಯೋಜನೆನ, ಕ್ರಮವನ್ನ, ಆಧಾರವನ್ನ, ಯೇಸು ಕ್ರಿಸ್ತನೇ ಲೋಕದ ರಕ್ಷಕನ ಅಂತ ಪ್ರೂವ್ ಮಾಡುವಂತ ವಿಷಯವನ್ನ ಅವರಿಗೆ ತಿಳಿಸ್ಕೊಟ್ರು. ಆದ್ರೆ ಸ್ವಂತ ಜನರು ಅರ್ಥಕೊಳ್ಳಿಲ್ಲ. ಎಲ್ಲ ರಿಕಾರ್ಡ್ ಪ್ರೂಫ್ ಅವ್ರ ಹತ್ರನೇ ಇರೋದು, ಬಟ್ ಅವ್ರಿಗೆ ಗೊತ್ತಿಲ್ಲ. ಈಗ ನಮಗ್ ಗೊತ್ತಾಗ್ತಿದೆ, ರೋಮಪುರದವರು ಇನ್ನೊಂದ್ ಕಡೆ ಯಾರಿಗೆ ಹೋಲಿಕೆ ಆಗಿದ್ದಾರೆ ಅಂದ್ರೆ ಅವ್ರು ನಮಗೆ ಹೋಲಿಕೆ ಆಗಿದ್ದಾರೆ, ನಾವು ಕೂಡ ಅನ್ಯ ಜನಾಂಗದವರು. ಆದ್ರೆ ಇವತ್ತು ದೇವರೇನ್ ಮಾಡಿದ್ದಾರೆ, ದೇವರ ಯೋಜನೆಗಳನ್ನ, ದೇವರ ಒಂದು ಉನ್ನತವಾದಂತ ಸತ್ಯಗಳನ್ನ ಇವತ್ತು ದೇವರು ಯಾರಿಗೆ ತಿಳಿಯಪಡಿಸ್ತಾ ಇದ್ದಾರೆ? ಇಸ್ರೇಲ್ ಜನರಿಗೆ ಗೊತ್ತಾ ಇವತ್ತು? ಇವತ್ತು ಕೂಡ ಇಸ್ರೇಲ್ ಜನ ಇದಾರೆ ತಾನೆ, ಯುದ್ಧದಲ್ಲಿ ನಡೀತಾ ಇದೆ ನೋಡಿ. ನಮ್ಗೆ ಗೊತ್ತಿರೋಂತ ಸತ್ಯ ಅವ್ರಿಗೆ ಗೊತ್ತಿದ್ಯಾ? ಇಲ್ಲ. ಕ್ರಿಸ್ತನ ಪ್ರೀತಿ ಸರಸ ಧರ್ಮಶಾಸ್ತ್ರ ಅವ್ರ ಕೈಯಲ್ಲಿ ಇದ್ರು ಕೂಡ ದೇವರ ಪ್ರವಾದಿಗಳಿಂದ ಹೇಳಿದಂತ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಜ್ಞಾನವನ್ನ, ಪವಿತ್ರಾತ್ಮವನ್ನ ದೇವರವರಿಗೆ ಕೊಡ್ಲಿಲ್ಲ. ಆದ್ರೆ ನಾವೇನೋ ಗ್ರೇಟ್ನೆಸ್, ಏನ್ ನಾವು ಶ್ರೇಷ್ಠ, ಏನ್ ಒಳ್ಳೆ ಕೆಲಸ ಮಾಡಿದೀವಿ ಅಂತ ನಮ್ಗೆ ಸಿಕ್ಬಿಟ್ಟಿದೆ. ಇಷ್ಟೊಂದು ಸತ್ಯನ ತಿಳ್ಕೊಳ್ಳುವಂತ ಅವಕಾಶ ನಮ್ಗೆ ಸಿಕ್ಬಿಡ್ತಲ್ಲ. ನಾವ್ ಎಷ್ಟು ಮಾತ್ರದವರು? ಏನೂ ಇಲ್ಲ ಅಲ್ವಾ. ಆದ್ರೆ ದೇವರ ಮಹಾಕೃಪೆ ನಮ್ಮನ್ನ ಕರೆದಿದ್ದಾರೆ. ನಮ್ಮಲ್ಲಿ ಏನಾದ್ರೂ ಒಳ್ಳೆತನ ಇದ್ರೆ ಹೆಚ್ಚೆಲ್ಲ ಪಡ್ಬೋದು, ಕರೆಕ್ಟ್ ಅಲ್ವಾ? ಯಾವಾಗ್ಲೂ ಕೂಡ ಅಷ್ಟೇ, ಯಾರಾದ್ರೂ ನಮ್ಮನ್ನ ಕರೆದು ಈ ಕೆಲಸ ಮಾಡ್ರಿ ಅಂದ್ರೆ ಆ ಕೆಲಸ ನಾವು ಮಾಡ್ತೀವಿ ಅಂದ್ರೆ ಏನರ್ಥ? ಬಿಡಪ್ಪ, ನನಗೆ ಆ ಟ್ಯಾಲೆಂಟ್ ಇದೆ, ಆ ನಾಲೆಜ್ ಇದೆ, ನನ್ ಕರೆದಿದ್ದಾರೆ, ಇಲ್ಲಾಂದ್ರೆ ಕರಿತಾ ಇದ್ರಾ ಅಂತ ಹೇಳ್ಬೋದು. ಅದೇ ನಮ್ಗೆ ಹೆಚ್ಚಳವಾಗಿರುತ್ತೆ. ಲೋಕದಲ್ಲಿ ಎಲ್ಲಾ ಕಡೆ ಅಷ್ಟೇ, ಒಂದ್ ಕೆಲಸದಲ್ಲಿ ಪ್ರಮೋಷನ್ ಇರ್ಬೋದು, ಒಂದು ಕಾರ್ಯವನ್ನ ಸಾಧಿಸುವಂತ ಪ್ರವೃತ್ತಿ ಇರ್ಬೋದು, ಎಲ್ಲದ್ರಲ್ಲೂ ಆ ವ್ಯಕ್ತಿನ ಆಯ್ಕೆ ಮಾಡ್ತಾರಂದ್ರೆ ಕಾರಣ ಆತನ ಕಾರ್ಯನಿಷ್ಠನಾಗಿ ಆತನೆಲ್ಲ ಅದ್ರಲ್ಲಿ ಪರಿಣತನಾಗಿರ್ತಾನೆ ಅಷ್ಟೇ. ಆದ್ರೆ ದೇವರ ಕರೆಯನ್ನು ತಗೊಂಡ್ ನೋಡ್ಬೇಕಾದ್ರೆ ನಾವ್ ಅದ್ರಲ್ಲಿ ಯೋಗ್ಯತೆನೇ ಇಲ್ಲ. ಏನಂತ ಹೇಳ್ಕೊಬಹುದು? ಬಿಡಪ್ಪ, ನನ್ನಲ್ಲಿ ಈ ತರ ಇತ್ತು, ಅದಕ್ಕೆ ದೇವ್ರ ಕರೆದ್ರಂತ ಏನಾದ್ರು ಹೇಳಕ್ಕಾಗುತ್ತಾ? ದೇವರ ಕೃಪೆ ಇವತ್ ನಮ್ಗೆ ತಿಳಿಸ್ಕೊಡ್ತಿರುವಂತ ಸತ್ಯಗಳು ದೇವರ ಕೃಪೆ. ಇವತ್ ನಾವು ಅರ್ಥ ಮಾಡ್ಕೊಳ್ಳುವಂತ ವಿಷಯಗಳು ಯಾರಿಗೂ ತಿಳಿಸಲ್ಪಡದಿರುವಂತ ವಿಷಯ ದೇವ್ರು ನಮ್ಗೆ ತಿಳಿಸ್ತಾ ಇದಾರೆ ಅಂದ್ರೆ ದೇವರ ಮಹಾಕೃಪೆ ಆಗಿರೋದ್ರಿಂದ ದೇವ್ರ ಮಕ್ಳು ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಣ. ಮುಖ್ಯವಾಗಿ ನೋಡ್ಬೇಕಾದ್ರೆ ದೇವರ ಮಕ್ಕಳು ಈ ಸತ್ಯವನ್ನ ನಾವು ಎಷ್ಟು ಸ್ಟಡಿ ಮಾಡ್ತೀವೋ ನಮ್ಮ ನಂಬಿಕೆ ಕೂಡ ಏನಾಗುತ್ತೆ, ಅಷ್ಟೇ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ. ಯಾಕಂದ್ರೆ ದೇವರು ನಮಗೆ ಸಾಧಾರಣವಾದಂತ ಸತ್ಯವನ್ನ ಕೊಡ್ತಾ ಇಲ್ಲ, ಮಹೋನ್ನತವಾದಂತ ಸತ್ಯವನ್ನ ಏನ್ ಮಾಡ್ತಾ ಇದ್ರೆ ಕೊಡ್ತಾ ಇದ್ರು. ಹಾಗಾಗಿ ಈ ದಾವೀದನ ವಂಶದವನು ಅನ್ನೋಂಥ ವಿಷಯ ಏನಾಯ್ತು ಅಂದ್ರೆ ಅವ್ರಿಗೆ ದೊಡ್ಡ ಒಂದು ಕಂಡಿಡುವಿಕೆ ಆಗಿತ್ತು. ಅದನ್ನ ಕ್ಲಿಯರ್ ಆಗಿ ಏನ್ ಮಾಡ್ಕೊಂಡ್ರು, ಅರ್ಥ ಮಾಡ್ಕೊಂಡ್ರು. ನೋಡಿ, ಪ್ರಕಟಣೆಯಲ್ಲಿ ಕೂಡ ಓದ್ಬೇಕಾದ್ರೆ ಪ್ರಕಟಣೆ 22ನೇ ಅಧ್ಯಾಯ 16ನೇ ವಾಕ್ಯ. ಯೇಸುವೆಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳುಹಿಸಿಕೊಟ್ಟೆನು. ನಾನು ದಾವೀದನ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದೇನೆ. ನೋಡಿದ್ರ, ನಾನು ದಾವೀದನ ಒಂದು ಸಂತತಿ, ಅಲ್ಲಿಂದನೇ ನಾನು ಬಂದಿದ್ದೀನಿ ಅಲ್ವಾ. ಅಂದ್ರೆ ಏನರ್ಥ? ಯೇಸು ಕ್ರಿಸ್ತನ ಈ ಮಾತನ್ನ ಹೇಳುವಂತ ಒಂದು ಕಾರಣ ಏನಪ್ಪಾ ಅಂದ್ರೆ ನಾನೇ ನಿಜವಾದ ರಾಜ. ಯಾಕಂದ್ರೆ ದೇವ್ರು ಮಾಡಿದಂತ ವಾಗ್ದಾನ ಇದೆಯಲ್ಲ ದಾವೀದನಿಗೆ, ನಿನ್ನ ಸಂತತಿಯನ್ನು ನಿರಂತರವಾಗಿ ನಾನು ಈ ಒಂದು ಸಿಂಹಾಸನವನ್ನ ಕೊಡ್ತೀನಿ, ಈ ಅಧಿಕಾರವನ್ನ ಕೊಡ್ತೀನಿ ಅಂತ. ಅದಕ್ಕೆ ಯೋಗ್ಯ ನಾನೇ, ಯಾಕಂದ್ರೆ ನಾನು ಮಾಂಸ ಪ್ರಕಾರವಾಗಿ ಕೂಡ ದಾವೀದನ ಸಂತಾನದಲ್ಲೇ ಬಂದಿದ್ದೀನಿ. ಆಗಿರೋದ್ರಿಂದ ಆ ವಾಗ್ದಾನ ನನಗೆ ಇರುತ್ತೆ. ನಾನು ಉದಯ ಸೂಚಕವಾದ ನಕ್ಷತ್ರವಾಗಿದ್ದೇನೆ ಅನ್ನುವಂಥ ವಿಷಯವನ್ನ ಏನ್ ಮಾಡ್ತಾರೆ, ಯೇಸು ಕೂಡ ದೃಢ ಮಾಡ್ತಾರೆ. ಇದೆಲ್ಲ ನಮ್ಮ ಕರ್ತನು, ಆತನು ಮೆಸ್ಸಿಯನು, ಅರಸನು, ರಾಜಾದಿ ರಾಜನು, ಈ ಲೋಕವನ್ನ ವಿಮೋಚನೆ ಮಾಡುವಂತ ಏಕೈಕ ರಕ್ಷಕನು ಅನ್ನೋಂಥ ವಿಷಯವನ್ನ ನಮಗೆ ತಿಳಿಸ್ಕೊಡ್ತಾ ಇದೆ. ಆಗಿರೋದ್ರಿಂದ ಬರುವಂತ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಾದ ವಿಷಯಗಳನ್ನ ಸ್ಟಡಿ ಮಾಡಕ್ಕೆ ಪ್ರಯತ್ನ ಪಡೋಣ. ಇವತ್ತು ಕಾರಣಾಂತರದಿಂದ ಕೆಲವೊಂದು ತಡೆ ಆಯ್ತು, ದಯವಿಟ್ಟು ಕ್ಷಮಿಸ್ಕೊಳ್ಳಿ. ನಾನು ಆದಷ್ಟು ಬೇಗ ಬರೋಕೆ ಪ್ರಯತ್ನ ಪಟ್ಟೆ, ಎಲ್ಲೋ ಒಂದ್ ಕಡೆ ತುಂಬಾ ಟ್ರಾಫಿಕ್ ಸಿಗಲ್ಲ. ಸೊ ಮುಂದಿನ ವಾರದಿಂದ ಆದಷ್ಟು ಬೇಗ ಶುರು ಮಾಡೋಣ. ಇವತ್ತು ಇಲ್ಲಿಗೆ ಒಂದು ಪಾಠವನ್ನು ಮುಗಿಸೋಣ. ದೇವರು ಈ ಪಾಠವನ್ನ ಆಶೀರ್ವದಿಸಲಿ. ಆಮೇಲೆ ನಮ್ಮ ಮಧ್ಯಲಿರುವಂತ ನಮ್ಮ
ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ?